ಯಾವುದೇನು ದೊಡ್ಡ ರಾಕೆಟ್ ಸೈನ್ಸ್ ಅಂತ ಹೇಳ್ತಾ ಇಲ್ಲ, ಬಟ್ ಲೆಟ್ ಅಸ್ ಡೂ ಬೇಸಿಕ್ ಥಿಂಗ್ಸು ಕರೆಕ್ಟಾಗಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನಕ್ಕೆ ಫಾಲೋಯಿಂಗ್ ಇರುತ್ತೆ, ಎಲ್ಲ ಕನೆಕ್ಟೆಡ್. ಬಟ್ ಆದರೂ ಸಹ ಲೋನ್ಲಿನೆಸ್ಸು. ನಮ್ಮದು ಬ್ಯಾಲೆನ್ಸ್ ಲೈಫ್ ನಾವು ಮಾಡಬೇಕು ಅಂದರೆ ಆ ಸೋಷಿಯಲ್ ಲೈಫ್ಗೂ ನಾವು ಸ್ವಲ್ಪ ಅಟೆನ್ಷನ್ ಕೊಡಬೇಕಾಗ್ತದೆ. ನಿಮ್ಮ 100% ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅದನ್ನ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಕೇಳಿ ಬರ್ತಾ ಇರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಡಿಪ್ರೆಷನ್ ಅಂತ. ಕೆಲಸಕ್ಕೆ ಹೋಗ್ತಾರೆ ದೊಡ್ಡ ಕಂಪ್ನಿಗಳೆಲ್ಲ, ಟೇಬಲ್ಸು, ಚೇರ್ಸ್, ಅವ್ರವ್ರ ಸ್ಟೇಷನ್ಸ್ ಇರುತ್ತೆ, ಎದುರುಗಡೆ ಜನ ಇರ್ತಾರೆ, ಪಕ್ಕ ಜನ ಇರ್ತಾರೆ, ಆದರೂ ಸಹ ಲೋನ್ಲಿನೆಸ್ಸು. ಬರೀ ಒಂದು ದಿವಸ ಬೇಜಾರಲ್ಲ, ಕಂಟಿನ್ಯೂಸ್ ಆಗಿ ಬೇಜಾರಿದೆ ಅಂತ ಆದಾಗ ಮನುಷ್ಯನ ಕೆಪಾಸಿಟಿ ಏನಿದೆ ಅದು ಡೌನ್ ಆಗ್ತಾ ಹೋಗುತ್ತೆ. ನಮ್ಮ ಬಗ್ಗೆ ನಮಗಿದ್ದಂಥ ಆತ್ಮವಿಶ್ವಾಸ, ಧೈರ್ಯ ಎಲ್ಲ ಏನಿದೆ, ಸ್ಥೈರ್ಯ ಎಲ್ಲ ಕಡಿಮೆ ಆಗೋಗಿದೆ. ಸೊ ನಾವು ಪ್ರಪಂಚ ನೋಡ್ತಾ ಇರೋ ರೀತಿಯೇ ಭಾಳ ನೆಗೆಟಿವ್ ಆಗ್ಬಿಟ್ಟಿದೆ. ನಗ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವ್ರಿಗೆ ಡಿಪ್ರೆಷನ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಭಾಳ ನೆಗೆಟಿವ್ ಹೇಳಕ್ಕೆ ಶುರು ಮಾಡ್ತಾರೆ. ಜೀವನದಲ್ಲಿ ಏನಿದೆ, ಬದುಕೇನು ಉಪಯೋಗ, ನಗ್ನಗ್ತಾನೆ ಹೇಳ್ತಿರ್ಬೋದು. ಇದನ್ನ ಮುಂಚೆ ಅವರು ಈ ಥರದ ಸ್ಟೇಟ್ಮೆಂಟ್ಸೇ ಮಾಡ್ತಾರಲ್ಲ, ಇವಾಗ ಇತ್ತೀಚೆಗೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ದಿನ ಜಗಳಗಳು ಆಗ್ತಾ ಇದೆ, ದಿನ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ಕೆಲಸದಲ್ಲಾಗಿರೋ ತೊಂದರೆಗಳನ್ನ ತಂದು ಮನೇಲಿ ತೋರಿಸ್ಕೊತಾ ಇದ್ದೀವಿ. ಅವ್ರು ನನ್ನ ಮಾತಾಡಿಸ್ಲಿಲ್ಲ, ಅವರೆಲ್ಲ ಹೊರಗಡೆ ಹೋದ್ರು ನನ್ನ ಕರೀಲಿಲ್ಲ, ಈ ಥರ ಕಂಪ್ಲೇಂಟ್ಸು ಸಹ ಜಾಸ್ತಿ ಕೇಳ್ತೀವಿ. ಗಂಡು ಮಕ್ಕಳಿಗೆ ಅಳು ಬರೋದಿಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ. ಒಂದು ಪರ್ಸನ್ ಬರೀ ಅವ್ರಿಗೆ ನಿದ್ರೆ ಪ್ರಾಬ್ಲಮ್ ಇದೆ, ತಗೋ ಮಾತ್ರೆ, ನಿದ್ರೆ ಸರಿ ಹೋಗ್ಬಿಡುತ್ತೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಎಮೋಷನ್ಸ್ ಏನಿದೆ ಅದರ ಹಂಚ್ಕೊಳ್ಳೋದ್ರಿಂದ, ನಾವು ತೊಂದರೆಲಿದ್ದಾಗ ನಾವು ತೊಂದರೆಗಳ ಬಗ್ಗೆ ಮಾತಾಡೋದ್ರಿಂದ, ನಾವು ಮಾತಾಡಿದ ತಕ್ಷಣ ನಾವು ಹೋಗಿ ನಮ್ಮ ಫ್ರೆಂಡ್ ಹತ್ರ ಹೇಳ್ಕೊಂಬಿಟ್ರೆ ಫ್ರೆಂಡ್ ಏನು ದೊಡ್ಡ ಗುರು ಅಲ್ಲ, ಅವನೇನು ದಾರಿ ತೋರಿಸ್ಬಿಡ್ತಾರೆ, ಅವರೆಲ್ಲ ಒಂದು ಗೈಡ್ ಮಾಡ್ಬಿಡ್ತಾರೆ ಅಂತ ಏನಲ್ಲ. ಫಿಸಿಕಲಿ ನಮ್ಮ ಸುತ್ತ ತುಂಬಾ ಜನ ಇರ್ತಾರೆ, ಆದ್ರೆ ಮೆಂಟಲಿ ನಮ್ಮ ಜೊತೆ ಯಾರು ಇಲ್ಲ ಅಂತ ಫೀಲ್ ಆಗೋದು. ನಾವು ಜನರ ಜೊತೆನೇ ಇದ್ದೀವಿ, ಆದ್ರೂ ನಾನು ಒಬ್ಬಂಟಿ ಅಂತ ಫೀಲ್ ಆಗೋದು. ಯಾಕೆ ಈ ತರ ಆಗ್ತಾ ಇದೆ? ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಿಕ್ಷಾ ಕೋಟ್ಯಾನ್. ನಮ್ಮ ಹತ್ರ ಯಾರಾದ್ರೂ ನೀನ್ ಹೇಗಿದ್ಯಾ ಅಂತ ಕೇಳಿದಾಗ ನಾವು ಬಾಯಿ ಮಾತಿಗಷ್ಟೇ ಚೆನ್ನಾಗಿದ್ದೀನಿ ಅಂತ ಹೇಳ್ತೀವಿ. ಆದ್ರೆ ಒಳಗೊಳಗೆ ಏನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದಾಗ ಅದು ನಮಗಷ್ಟೇ ಗೊತ್ತಿರುತ್ತೆ. ಡೈಲಿ ಲೈಫಲ್ಲಿ ನಾವು ಮಾಡುವಂತ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರುತ್ತೆ. ಇದನ್ನ ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಚಂದ್ರ ಬಿಜಿ, ಮೆಡಿಕಲ್ ಡೈರೆಕ್ಟರ್ ಅಂಡ್ ಸೀನಿಯರ್ ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್, ಮಾರ್ಗ ಮೈಂಡ್ ಕೇರ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ, ಧನ್ಯವಾದಗಳು ಕರೆಸಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮನುಷ್ಯ ಸಂಘಜೀವಿ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಯಾರಾದ್ರೂ ಒಬ್ರು ಇರ್ಲೇಬೇಕಾಗತ್ತೆ, ಇನ್ನೊಬ್ರ ಜೊತೆ ಮಾತಾಡ್ಬೇಕಾಗತ್ತೆ, ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಿಟಿ ಲೈಫಲ್ಲಿ ನಾವು ಹೆಚ್ಚಾಗಿ ನೋಡಿದಾಗ ನನಗೆ ಯಾರೂ ಬೇಡ, ಇವನ್ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದಾಗ್ಲೂ ಅಷ್ಟೇ. ಸೊ ಲೋನ್ಲಿನೆಸ್ ಬಗ್ಗೆ ಆಗಿರ್ಬೋದು, ನಮಗೆ ಯಾರೂ ಬೇಡ, ನಮ್ಮ ಸುತ್ತಮುತ್ತ ಇರೋರೆಲ್ಲ ಟಾಕ್ಸಿಕ್ ಪೀಪಲ್, ಅಥವಾ ನನ್ನ ಸುತ್ತಮುತ್ತ ಇರೋರೆಲ್ಲ ನನಗೆ ಮೋಸ ಮಾಡೋರೆ, ನಾನು ಒಬ್ಳೇ ಇರ್ತೀನಿ ಅಥವಾ ಒಬ್ನೇ ಇರ್ತೀನಿ ಅಂತ ತುಂಬಾ ಜನ ಇರ್ತಾರೆ. ಮುಂಚೆ ಇದ್ದಂಥ ಆ ಒಂದು ಜಾಯಿಂಟ್ ಫ್ಯಾಮಿಲಿ ಏನು ಈಗಿಲ್ಲ. ಇವಾಗ ಬೆಂಗಳೂರಿಗೆ ದುಡಿಯೋಕ್ ಬಂದ್ರು ಕೂಡ ಸಿಂಗಲ್ ರೂಮಲ್ಲಿ ಒಬ್ರೇ ಇರ್ತಾರೆ. ಬೇಕಿದ್ರೆ ಒಬ್ರೇ ಇರ್ತೀನಿ, ನನಗೆ ಇನ್ನೊಬ್ರ ಜೊತೆ ಬೆರೆಯೋದಿಕ್ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಈಗಿನ ಮೆಂಟಾಲಿಟಿ ಬಂದ್ಬಿಟ್ಟಿದೆ. ಸೊ ಇದನ್ನ ನೀವು ಲೋನ್ಲಿನೆಸ್ ಅಂತ ಹೇಳ್ತೀರಾ ಅಥವಾ ಅವ್ರ ಲೈಫ್ ಅನ್ನ ನೋಡುವಂತ ರೀತಿ ಅಂತ ಹೇಳ್ತೀರಾ? ಹೇಗೆ ಸರ್? ಈಗ ನಗರಗಳಿಗೆ ಬಂದ್ಮೇಲೆ ಆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಎಲ್ಲ ಏನಿದೆ, 1.5 ಕೋಟಿ ಜನ ಇದ್ದಾರೆ ಬೆಂಗಳೂರಿನಲ್ಲಿ ಇವತ್ತು. ಬಟ್ ಸೊ ಇನ್ಸ್ಪೈಟ್ ಆಫ್ ದಟ್ ಲೋನ್ಲಿನೆಸ್ ಇದೆ. ಎಲ್ಲ ಹತ್ತತ್ರದಲ್ಲಿ ಅಷ್ಟು ಜನ ಇದ್ರು ಸಹ ಕೆಲಸಕ್ಕೆ ಹೋಗ್ತಾರೆ ದೊಡ್ಡ ಕಂಪ್ನಿಗಳೆಲ್ಲ, ಟೇಬಲ್ಸು, ಚೇರ್ಸ್, ಅವ್ರವ್ರ ಸ್ಟೇಷನ್ಸ್ ಇರುತ್ತೆ, ಎದುರುಗಡೆ ಜನ ಇರ್ತಾರೆ, ಪಕ್ಕ ಜನ ಇರ್ತಾರೆ, ಆದರೂ ಸಹ ಲೋನ್ಲಿನೆಸ್ಸು. ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನಕ್ಕೆ ಫಾಲೋಯಿಂಗ್ ಇರುತ್ತೆ, ಎಲ್ಲ ಕನೆಕ್ಟೆಡ್. ಬಟ್ ಆದರೂ ಸಹ ಲೋನ್ಲಿನೆಸ್ಸು. ಸೊ ಇದೇನಿದೆ, ಇದು ಲೋನ್ಲಿನೆಸ್ ಅಂತ ಏನು ಹೇಳ್ತೀವಿ, ಅದು ಊರುಗಳು ಬಿಟ್ಟು ಊರುಗಳಿಗೆ ಬಂದು ಇಲ್ಲಿ ಸಾಕಷ್ಟು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ನಡೀತಾ ಇರೋ ಜೀವನಗಳು ಅದರಿಂದ ಇರ್ಬೋದು. ಇನ್ನು ಕೆಲವು ಸಲ ಮಾನಸಿಕವಾಗಿ ಏನಾದ್ರು ತೊಂದರೆ ಆಗಿ ಅವರು ಡಿಪ್ರೆಷನ್ನು ಅಥವಾ ಇನ್ಯಾರು ಸಿವಿಯರ್ ಮೆಂಟಲ್ ಇಲ್ನೆಸ್ಸೋ ಇದೆಲ್ಲ ಆಗಿರೋದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರ್ಬೋದು, ಅಥವಾ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಎನರ್ಜಿ ಇಲ್ಲದೆ ಇರ್ಬೋದು, ಅಥವಾ ಹೋಗಿ ಮಾಡಬೇಕು ಅಂತ ಅವ್ರಿಗೆ ಇನಿಷಿಯೇಟಿವ್ ಬರ್ದಂಗೆ ಇರ್ಬೋದು. ಈ ಎಲ್ಲ ಕಾರಣಗಳಿಂದನೂ ಅವರು ಆ ರೀತಿ ಆಗಿರ್ಬೋದು. ಬಟ್ ನೀವು ಹೇಳಿದ್ರಲ್ವ ಸಂಘಜೀವಿ ಅಂತ ಹೇಳ್ಬಿಟ್ಟು, ಮೆಜಾರಿಟಿ ಆಫ್ ನಮ್ದು ಸೊಸೈಟಿ ಏನಿದೆ ಅದು ಸೊಸೈಟಿ ಆಗಿರೋದೇ ಸಂಘಜೀವಿ ಆಗಿರೋದ್ರಿಂದ ಮನುಷ್ಯ ಅಲ್ವಾ. ಸೊ ಎಲ್ರಿಗೂ ಒಂದು ಸೋಷಿಯಲ್ ಲೈಫ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಒಂದು 4 ಜನ ಮೀನಿಂಗ್ಫುಲ್ ಸಪೋರ್ಟ್ ಸಿಸ್ಟಮ್, ಫ್ರೆಂಡ್ಸು ಏನಿರ್ತಾರೆ, ಅದು ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಇಲ್ಲ ಯಾರಾದರೂ ಇರ್ಬೋದು. ಬಟ್ ಅದೇನಿದೆ ನಮಗೆ ಸಪೋರ್ಟ್ ಸಿಸ್ಟಮ್ ಏನಿದೆ ಅದು ಭಾಳ ಮುಖ್ಯ. ಅದನ್ನು ನಾವು
ಅದು ಮೇಂಟೈನ್ ಮಾಡಬೇಕು. ಅದು ಸಹ ನಮ್ಮದು ಬ್ಯಾಲೆನ್ಸ್ ಲೈಫ್ ನಾವು ಮಾಡಬೇಕು ಅಂದರೆ ಆ ಸೋಷಿಯಲ್ ಲೈಫ್ಗೂ ನಾವು ಸ್ವಲ್ಪ ಅಟೆನ್ಷನ್ ಕೊಡಬೇಕಾಗ್ತದೆ. ಸೊ ಬೆಳಗ್ಗೆ 9 ಗಂಟೆಗೆ ಕೆಲಸ ಶುರು ಮಾಡಿ ರಾತ್ರಿ 9 ಗಂಟೆಗೆ ಕೆಲಸ ಮಾಡ್ತಾ ಇದ್ದು ವಾರದಲ್ಲಿ 6 ದಿವಸ ಕೆಲಸ ಮಾಡಿ ಸೊ ಸಂಡೇ ಬರೀ ಮಲ್ಕೊಂಡು ಸುಸ್ತಾಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ರೆ ಆಬ್ವಿಯಸ್ಲಿ ಅದು ನಮ್ಮದು ಸೋಷಿಯಲ್ ಲೈಫ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಪ್ಲಸ್ ಸೋಷಿಯಲ್ ಲೈಫ್ ಅಂತ ಅಂದರೆ ಬರೀ ಪಬ್ಸ್ಗೆ ಹೋಗೋದು ಅಥವಾ ರೆಸ್ಟೋರೆಂಟ್ಸ್ಗೆ ಹೋಗೋದು, ಬರೀ ವೀಕೆಂಡ್ ಆಗ್ತದೆ ಹಂಗೆ ಒಂದು ಆಲ್ಕೋಹಾಲ್ ತೊಗೋತೀವಿ ಮತ್ತೊಂದು ತೊಗೋತೀವಿ ಅಂತ ಏನಿದೆ ಆ ಥರದ್ದು ಮಾಡ್ಕೊಂಡು ಅದು ನಮ್ಮ ಸೋಷಿಯಲ್ ಲೈಫ್ಗೂ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸಬ್ಸ್ಟೆನ್ಸಸ್ ಅಂತಂದರೆ ಅದರಿಂದ ಸಹ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತದೆ. ಸೊ ಬ್ಯಾಲೆನ್ಸ್ ಲೈಫು, ಗುಡ್ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ಮು, ಒಂದು ಸೋಷಿಯಲ್ ಲೈಫ್ಗೆ ನಮಗೆ ಹೋಗಿ ಬುಕ್ ಕ್ಲಬ್ಗೆ ಹೋಗೋದಿರ್ಬೋದು, ಒಂದು ಮೂವಿ ಕ್ಲಬ್ಗೆ ಹೋಗೋದಿರ್ಬೋದು, ಅಥವಾ ಒಂದು ರೈಡಿಂಗ್ ಕ್ಲಬ್ ಇರ್ಬೋದು, ಯಾವುದೋ ಒಂದು ಒಟ್ಟಿನಲ್ಲಿ ನಮಗೆ ಇಡೋವಂಥದ್ದು. ಎಷ್ಟೋ ಜನ ಹೈಕಿಂಗ್ ಹೋಗ್ತಾರೆ. ಸೊ ಏನೋ ಒಂದು ಆ ಥರದ್ದು ಏನೋ ಮಾಡ್ಕೊಂಡು ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಅದನ್ನ ಒಂದು ಕಂಪಲ್ಷನ್ ಅಂತ ತಗೊಳ್ದೆ ಅದು ನಮ್ಮ ಜೀವನಕ್ಕೆ ಅವಶ್ಯಕ ಅಂತ ನೋಡಿದ್ರೆ ಅದು ಸಹಾಯ ಜಾಸ್ತಿ ಆಗ್ತದೆ. ಓಕೆ. ಇನ್ ಕೆಲವರಿಗೆ ಹೆಚ್ಚು ಮೂಡ್ ಸ್ವಿಂಗ್ಸ್ ಆಗುತ್ತೆ, ಅಥವಾ ಬೇಗ ಸಿಟ್ಟು ಬರುತ್ತೆ, ಅಥವಾ ಅಳು ಬರೋ ಅಂಥದ್ದು. ಅಂದ್ರೆ ನಾವು ಯಾರ ಜೊತೆ ಮಾತಾಡದೇ ಇದ್ರು ಕೂಡ ಸಡನ್ ಆಗಿ ಇದ್ದಕ್ಕಿದ್ದ ಹಾಗೆ ಒಂದ್ ರೀತಿ ಬೇಜಾರಾಗುವಂಥದ್ದು. ಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಒಂದು ಹಾರ್ಮೋನ್ ಇಶ್ಯೂಸ್ ಒಂದ್ ಇರ್ಬೋದು, ಆದ್ರೆ ಹೆಚ್ಚಾಗಿ ಅಳೋ ಅಂಥದ್ದು ಅಥವಾ ಅಳೋ ತರ ಮನಸ್ಥಿತಿ ಬರುವಂಥದ್ದು, ಬೇಜಾರು, ನನಗೆ ಯಾರು ಬೇಡಪ್ಪ ಅನ್ಸೋ ಅಂಥದ್ದು, ಇದೆಲ್ಲವೂ ಕೂಡ ಮಾನಸಿಕ ಸಂಬಂಧಿತ ಸಮಸ್ಯೆ ಒಂದು ಲಕ್ಷಣ ಅಂತ ಹೇಳ್ತೀರಾ ಅಥವಾ ಇದು ಕಾಮನ್ ಅಂತ ಹೇಳ್ತೀರಾ? ಹೇಗೆ ಎಮೋಷನಲ್ ಆಗಿ ಯಾವಾಗ ಅತಿರೇಕಕ್ಕೆ ಹೋಗುತ್ತೋ, ಆಮೇಲೆ ಆ ಎಮೋಷನಲ್ ಅತಿರೇಕ ಏನಿದೆ ಅದು ಕನ್ಸಿಸ್ಟೆಂಟ್ ಆಗಿ ಇರುತ್ತೆ, ಪ್ರತಿ ದಿವಸ ಒದ್ದಾಡ್ತಾ ಇರ್ತೀವೋ, ಅವಾಗ ಇದು ಮಾನಸಿಕ ಕಾಯಿಲೆಯ ಒಂದು ಲಕ್ಷಣ ಆಗ್ತದೆ. ಯಾವಾಗ ನಮಗೆ ಒಂದು ಈ ಕಾಯಿಲೆ ಅಂತ ಏನು ಹೇಳ್ತೀವಿ, ಡಿಸಾರ್ಡರ್ ಅಂತ ಅಂದ್ಬಿಟ್ಟು ಅದು ಶುರು ಆಗ್ತದೆ, ಯಾವಾಗ ಬರೀ ಒಂದು ದಿವಸ ಬೇಜಾರಲ್ಲ, ಕಂಟಿನ್ಯೂಸ್ ಆಗಿ ಬೇಜಾರಿದೆ ಅಂತ ಆದಾಗ ಮನುಷ್ಯನ ಕೆಪಾಸಿಟಿ ಏನಿದೆ ಅದು ಡೌನ್ ಆಗ್ತಾ ಹೋಗುತ್ತೆ. ನಿಮ್ಮ 100% ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅದನ್ನ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ನೀವು ಆಬ್ವಿಯಸ್ಲಿ ನಿಮಗೆ ಒಂದು 50% 60% ಡೌನ್ ಆದಾಗ ಸುತ್ತಮುತ್ತ ನಡೀತಾ ಇರೋವಂಥ ಘಟನೆಗಳೇನಿದೆ ಅದಕ್ಕೆ ನೀವು ರೆಸ್ಪಾಂಡ್ ಮಾಡುವಂಥ ರೀತಿ ಚೇಂಜ್ ಆಗ್ತದೆ. ನಿಮ್ಮ ಕಾನ್ಫಿಡೆನ್ಸ್ ಏರುಪೇರ್ ಆಗಿರುತ್ತೆ, ನಿಮ್ಮ ಸೆಲ್ಫ್ ಎಸ್ಟೀಮ್ ಏರುಪೇರ್ ಆಗಿರುತ್ತೆ. ಅವ್ರು ಯಾರೋ ಏನೋ ಒಂದು ಕಮೆಂಟ್ ಮಾಡ್ತಾರೆ, ಅದನ್ನು ನೀವು 100% ಲೆವೆಲಲ್ಲಿದ್ದಾಗ ಅದನ್ನು ಈಸಿಯಾಗಿ ಅದನ್ನ ಹ್ಯಾಂಡಲ್ ಮಾಡ್ತೀರಾ. ಬಟ್ ಯಾವಾಗ ಡೌನ್ ಆಗಿರುತ್ತೆ ಅದು ಮನಸ್ಸಿಗೆ ಭಾಳ ನಾಟುತ್ತೆ, ಭಾಳ ಹೊಡ್ತಾ ಬೀಳುತ್ತೆ. ಅವಾಗ ಆಬ್ವಿಯಸ್ಲಿ ಇಲ್ಲ ಅಳು ಬರುತ್ತೆ, ಇಲ್ಲ ಕೋಪದಲ್ಲಿ ಏನೋ ಒಂದು ರೆಸ್ಪಾಂಡ್ ಮಾಡ್ತೀರಾ. ಹಂಗೆ ಮಾಡಿಕೊಂಡು ನಮ್ಮ ಸಂಬಂಧಗಳು ಎಲ್ಲ ಏರುಪೇರ್ ಆಗ್ತಾ ಹೋಗ್ತವೆ. ಸೊ ಇದು ಕಾಮನ್ ಆಗಿ ಪ್ರೆಸೆಂಟ್ ಆಗುವಂಥ ತೊಂದರೆ. ಅದು ಡಿಪ್ರೆಷನ್ನಿಂದನೂ ಆಗ್ತದೆ, ಸೀರಿಯಸ್ ಮೆಂಟಲ್ ಇಲ್ನೆಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಸ್ಕಿಜೋಫ್ರೀನಿಯಾ ಅಥವಾ ಬೈಪೋಲಾರ್ ಡಿಸಾರ್ಡರು ಅಥವಾ ಬೇರೆ ಮಾನಸಿಕ ತೊಂದರೆಗಳು ಯಾವುದೇ ಇದ್ರೂ ಅದರಿಂದ ಸಹ ಈ ಥರ ತೊಂದರೆಗಳು ಕಾಣಿಸ್ಕೊತದೆ. ಬಂದಾಗ ಎಮೋಷನಲ್ ಯಾವಾಗ ಜಾಸ್ತಿ ಆಗ್ತದೆ, ಅದು ಇಲ್ಲ ಅಳು ಬರುತ್ತೆ, ಇಲ್ಲ ಕೋಪ ಬರುತ್ತೆ, ಸಣ್ಣ ಕಾರಣಕ್ಕೆ ಅಪ್ಸೆಟ್ ಆಗೋದು, ಸಣ್ಣ ಕಾರಣಕ್ಕೆ ಅಳು ಬರೋದು, ಇದೆಲ್ಲ ಕಾಮನ್ ಆಗಿ ಪ್ರೆಸೆಂಟ್ ಆಗ್ತದೆ. ಓಕೆ. ಸೊ ಜಾಸ್ತಿ ಕೋಪ ಬರುತ್ತೆ, ಸೊ ಆ ಟೈಮಲ್ಲಿ ಹೇಗೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಸರ್? ಈಗ ಪ್ರತಿಯೊಂದು ವಿಚಾರಕ್ಕೂ ಕೂಡ ಟ್ರಿಗರ್ ಆಗುವಂಥದ್ದು, ಅದು ಕೂಡ ಒನ್ ಕೈಂಡ್ ಆಫ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಅಥವಾ ಅದವರ ನೇಚರ್ ಅಂತ ಹೇಳ್ತೀರಾ? ಸೊ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಆ ಒಂದು ಕಂಡೀಷನ್ ಅನ್ನ? ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಅಥವಾ ಟಿಪ್ಸ್ ಏನಾದರೂ ಇದೆಯಾ ಅಂತ? ನಮ್ದು ಒಂದು ಪರ್ಸನಾಲಿಟಿ ಅಂತ ಹೇಳ್ತೀವಲ್ವಾ, ಪ್ರತಿಯೊಬ್ಬರಿಗೂ ಒಂದೊಂದು ಪರ್ಸನಾಲಿಟಿ, ಒಂದು ವ್ಯಕ್ತಿತ್ವ ಇರ್ತದೆ. ಸೊ ಆ ವ್ಯಕ್ತಿತ್ವದಲ್ಲಿ ನಾವು ಕೆಲವ್ರು ನೋಡಿರ್ತೀವಿ, ಕೆಲವರು ಭಾಳ ಜೋವಿಯಲ್ ಇರ್ತಾರೆ, ಯಾವಾಗಲೂ ತಮಾಷೆ ಮಾಡ್ತಿರ್ತಾರೆ, ಆ ಥರದ್ದು ಕೆಲವ್ರು ವ್ಯಕ್ತಿತ್ವ. ಆದರೆ ಕೆಲವರು ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಕೆಲವರು ತುಂಬ ಸೆನ್ಸಿಟಿವ್ ಇರ್ತಾರೆ, ಕೆಲವ್ರಿಗೆ ತುಂಬ ಗಾಬರಿ ಮಾಡ್ತಾರೆ. ಈ ಥರದ್ದು ಡಿಫ್ರೆಂಟ್ ವ್ಯಕ್ತಿತ್ವ ಇರ್ತದೆ. ಆ ಇದರಲ್ಲಿ ಕೆಲವರು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಳೋರನ್ನ ನಾವು ಕಂಡು ಬರ್ಬೋದು. ಅದು ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಅವರು ಅದನ್ನ ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟು ಆ ಥರದ ಮೇಲೆ ಸ್ವಲ್ಪ ಫೋಕಸ್ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗೋದು ಒಳ್ಳೇದು. ಇಲ್ಲ ಅಂತಂದ್ರೆ ಅದು ಅವ್ರ ಜೀವನದಲ್ಲಿ ಅಷ್ಟೇ ಅಲ್ಲದೆ ಅವ್ರ ಸುತ್ತಮುತ್ತ ಇರೋವ್ರ ಜೀವನದ ಮೇಲೂ ಅಫೆಕ್ಟ್ ಆಗಿ ಓವರ್ ಆಲ್ ಅವ್ರ ಡೆವಲಪ್ಮೆಂಟ್ಗೆ ತೊಂದರೆ ಆಗ್ತದೆ. ಒಂದು. ಎರಡನೇದು, ಈ ಮಾನಸಿಕ ತೊಂದರೆಯಿಂದ ಏನಾದರೂ ಅವರಿಗೆ ಜಾಸ್ತಿ ಕೋಪ ಬರ್ತಾ ಇದ್ರೆ, ಸಣ್ಣ ಕಾರಣಗಳಿಗೆ ಕೋಪ ಬರ್ತಾ ಇದ್ರೆ, ಅವಾಗ ನಾವು ಈ ತೊಂದರೆನ ಅಡ್ರೆಸ್ ಮಾಡಿದ್ರೆ, ಅದನ್ನ ಸರಿಪಡಿಸಿದ್ರೆ ಆಟೋಮ್ಯಾಟಿಕಲಿ ಅವ್ರ ಒರಿಜಿನಲ್ ವ್ಯಕ್ತಿತ್ವ ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಆಗ್ತದೆ. ಅವಾಗ ಅವರು ಇದನ್ನ ಮ್ಯಾನೇಜ್ ಮಾಡೋದು ಸುಲಭ ಆಗ್ತದೆ ಅವ್ರಿಗೆ. ಸೊ ರೂಟ್ ಕಾಸ್ ನ ಹೋಗಿ ನಾವು ಯಾವಾಗ ಸರಿಪಡಿಸ್ತೀವಿ ಅವಾಗ ಆ ತೊಂದರೆ ಆಟೋಮ್ಯಾಟಿಕಲಿ ಸರಿ ಹೋಗ್ತದೆ. ಪ್ಲಸ್ ನೀವು ಇನ್ನೊಂದು ಹೇಳಿದ್ರಿ, ಹೆಣ್ಮಕ್ಳಿಗೆ ಆಗುವಂತ ತೊಂದರೆಗಳು. ಹೌದು, ಹಾರ್ಮೋನಲ್ ಬದಲಾವಣೆಗಳು ಆಗೋದ್ರಿಂದ ಆ ಪೀರಿಯಡ್ಸ್ ಟೈಮ್ನಲ್ಲಿ ಸ್ವಲ್ಪ ಎಮೋಷನಲ್ ಜಾಸ್ತಿ ಇರೋದು ಅದು ಕಾಮನ್ನು. ಪ್ಲಸ್ ಪ್ರೆಗ್ನೆನ್ಸಿ,
ಪ್ಲಸ್ ಡೆಲಿವರಿ, ಹ್ಮ್. ನಂತರ ಪೋಸ್ಟ್ ಪಾರ್ಟಮ್ ಅಂತ ಏನೇ ಹೇಳ್ತೀವಿ ಅದು, ಪ್ಲಸ್ ಬ್ರೆಸ್ಟ್ ಫೀಡಿಂಗು, ಇದೆಲ್ಲದರಲ್ಲೂ ಸಹ ಮೆನೋಪಾಸಲ್ಲೂ problem ಮೆನೋಪಾಸ್ ಅಲ್ಲೂ ಆಮೇಲೆ ಹೌದು. ಇದೆಲ್ಲ ನಡಿಬೇಕಾದ್ರೂ ದೇಹದಲ್ಲಿ ಸಾಕಷ್ಟು ಹಾರ್ಮೋನ್ ಬದಲಾವಣೆ ಆಗ್ತದೆ. ಅದ್ರ ಪರಿಣಾಮ ಮೆದುಳು ಮೇಲೆ ಬಿದ್ದೇ ಬೀಳುತ್ತೆ. ಹ್ಮ್. ಆದ್ರಿಂದ ಅವ್ರ ಎಮೋಷನಲ್ ಆ ಟೈಮಲ್ಲಿ ಸ್ವಲ್ಪ ಇರ್ಬೋದು. ಆ ಟೈಮಲ್ಲಿ ಸ್ವಲ್ಪ ಸಪೋರ್ಟ್ ಬೇಕು, ಫ್ಯಾಮಿಲಿ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಹ್ಮ್. ಇದೆಲ್ಲ ಇದ್ರೆ ಅವ್ರಿಗೆ ಮ್ಯಾನೇಜ್ ಮಾಡೋದು ಸುಲಭ ಆಗ್ತದೆ. ಹ್ಮ್. ಸೊ ಅವರು ಅದಕ್ಕೆ ಸಪೋರ್ಟ್ ಸಿಗ್ತಾ ಇದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಫ್ಯಾಮಿಲಿಗೆ ಅವರಿಂದ ಸಿಗುವಂತ ಸಪೋರ್ಟ್ ಏನಿದೆ, ಹೆಣ್ಮಕ್ಳಿಂದ ಫ್ಯಾಮಿಲಿ ಸಿಗುವಂತ ಸಪೋರ್ಟ್, ಅದು ಸಹ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ. ಪ್ಲಸ್ ಮೆನೋಪಾಸ್ ಹೇಳಿದ್ರಿ, ಸೊ 45 ವರ್ಷ ಅರೌಂಡ್ ದಟ್, ಆಮೇಲೆ ಏನು ಉಂಟಾಗ್ತದೆ ಅವ್ರ ಜೀವನದಲ್ಲಿ ಬದಲಾವಣೆಗಳು, ಅದ್ರ ಪರಿಣಾಮ ಸಹ ಅವ್ರ ಬ್ರೈನ್ ಮೇಲೆ ಬೀಳ್ತದೆ. ಸೊ ಅದರಿಂದ ಹೆಣ್ಮಕ್ಳಿಗೆ ಅವ್ರದೇ ಆದಂತ ತೊಂದರೆಗಳು ಇರ್ತದೆ. ಗಂಡಸರಿಗಿಲ್ಲ ಅಂತಲ್ಲ, ಅವ್ರಿಗೂ ಇದೆ. ಬಟ್ ಹೆಣ್ಮಕ್ಳ ಮೇಲೆ ಎಸ್ಪೆಷಲಿ ಆ ಮಂತ್ಲಿ ಹಾರ್ಮೋನಲ್ ಬದಲಾವಣೆಗಳು ಏನಿದೆ, ಪ್ಲಸ್ ಪ್ರೆಗ್ನೆನ್ಸಿ, ಪ್ಲಸ್ ಇದೆಲ್ಲ ಸ್ಪೆಸಿಫಿಕ್ ಆಗಿ ಹೆಣ್ಮಕ್ಳು ಅನುಭವಿಸೋದ್ರಿಂದ ಅವ್ರ ಬಗ್ಗೆ ಈ ತೊಂದರೆಗಳು ಬರುವಂತ ಸಾಧ್ಯತೆಗಳು ಆ ಟೈಮಲ್ಲಿ ಜಾಸ್ತಿ ಇರುತ್ತೆ. ಅವಾಗ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಬೇಕಾಗುತ್ತೆ. ಓಕೆ. ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಕೇಳಿ ಬರ್ತಾ ಇರುವಂತ ಒಂದು ವಿಚಾರ ಅಂತ ಹೇಳಿದ್ರೆ ಡಿಪ್ರೆಷನ್ ಅಂತ. ಸೊ ನಾವು ಎಲ್ಲದಕ್ಕೂ ಕೂಡ ಜನರಲ್ ಆಗಿ ಡಿಪ್ರೆಷನ್ ಅಂತ ಒಂದು ಲೇಬಲ್ ಹಾಕ್ಬಿಡ್ತೀವಿ. ಯಾರೋ ಒಬ್ಬ ತುಂಬಾ ಗಾಢವಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನೋ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ಯಾ ಅಂತ ಸುಮ್ಮನೆ ಹೇಳ್ತೀವಿ. ಆದ್ರೆ ಆಸ್ ಅ ಸೈಕ್ಯಾಟ್ರಿಸ್ಟ್ ಆಗಿ ಸರ್, ನೀವು ಡಿಪ್ರೆಷನ್ ಅನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಅದನ್ನ ಹೇಗೆ ಇನ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ನಾವು ಡಿಪ್ರೆಷನ್ ಅಂತ ಯಾವಾಗ ಕರಿತೀವಿ ಅಂತ ಅಂದ್ರೆ, ಕೆಲವೊಂದು ತೊಂದರೆಗಳು ಏನಿದಾವೆ ಅದು ಬೇಜಾರು, ನಮ್ಮ ಎನರ್ಜಿ ಲೆವೆಲ್ಸು ಬಹಳ ಕಡಿಮೆ ಆಗ್ಬಿಟ್ಟಿದೆ. ಮುಂಚೆ ಎಷ್ಟು ಈಸಿಯಾಗಿ ಒಂದು ಕೆಲಸ ಮಾಡ್ತಿದ್ವೋ ಇವತ್ತು ಮಾಡಕ್ ಆಗ್ತಾ ಇಲ್ಲ. ಅದ್ರಲ್ಲಿ ಮುಂಚೆ ಇದ್ದಂತ ಇಂಟ್ರೆಸ್ಟ್ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಆ ಖುಷಿ ಅನ್ನೋದೇನೋ ಒಂದು ಸಿಗ್ತಾ ಇಲ್ಲ. ನಮ್ಮ ಬಗ್ಗೆ ನಮ್ಗಿದ್ದಂತ ಆತ್ಮವಿಶ್ವಾಸ, ಧೈರ್ಯ ಎಲ್ಲ ಏನಿದೆ, ಸ್ಥೈರ್ಯ ಎಲ್ಲ ಕಡಿಮೆ ಆಗೋಗಿದೆ. ಸೊ ನಾವು ಪ್ರಪಂಚ ನೋಡ್ತಾ ಇರೋ ರೀತಿನೇ ಭಾಳ ನೆಗೆಟಿವ್ ಆಗ್ಬಿಟ್ಟಿದೆ. ಯಾವ ಲೆವೆಲ್ಗೆ ಹೋಗಿದೆ ಅಂತ ಅಂದರೆ ಜೀವನನೇ ಬೇಡ ಅನ್ನೋ ಒಂದು ಆಲೋಚನೆ ಜಾಸ್ತಿ ಬರ್ಲಿಕ್ಕತ್ತಿದೆ. ಕೆಲವು ಸಲ ತುಂಬ ಜಾಸ್ತಿ ಆದರೆ ನಾನು ಬದುಕಿರಲೇಬಾರ್ದು, ನಾನೇ ಒಂದು ಹೊರೆ, ನನ್ನಿಂದ ಸಮಾಜಕ್ಕೆ ತೊಂದರೆ ಆಗ್ತದೆ, ನನ್ನ ಫ್ಯಾಮಿಲಿಗೆ ತೊಂದರೆ ಆಗ್ತದೆ, ನಾನು ಹೋಗ್ಬಿಟ್ರೆ ಉತ್ತಮ ಅನ್ನೋ ಒಂದು ಭಾವನೆ ಬರ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಜೀವನದಲ್ಲಿ ಆ ಹೋಪ್ ಅನ್ನೋದು ಇಲ್ದಂಗೆ ಆಗುತ್ತೆ, ಅವಾಗ ಈ ಭಾವನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ತೊಂದರೆಗಳು ಕಂಟಿನ್ಯೂಯಸ್ ಆಗಿ ಪ್ರತಿ ದಿವಸ ಅಥವಾ ಮೆಜಾರಿಟಿ ಆಫ್ ದ ಟೈಮು ವಾರಗಟ್ಲೆ ಇರುತ್ತೋ, 1-2 ವಾರ ಮಿನಿಮಮ್ ಇದ್ದು ಅದನ್ನ ದಾಟ್ತಾ ಇದೆ ಅಂತ ಅಂದಾಗ ನಾವು ಅದನ್ನ ಆಕ್ಚುಲ್ ಆಗಿ ಡಿಪ್ರೆಷನ್ ಅಂತ ಹೇಳ್ತೀವಿ. ಇದ್ರೆಲ್ಲರ ಜೊತೆಗೆ ಬಯೋಲಾಜಿಕಲ್ ಫಂಕ್ಷನಿಂಗ್ ಅಂದ್ರೆ ನಿದ್ರೆ, ಹಸಿವು, ಸೆಲ್ಫ್ ಕೇರ್ ಇವು ಯಾವಾಗ ಅಫೆಕ್ಟ್ ಆಗ್ತದೆ. ಪ್ಲಸ್ ಸೋಷಿಯಲ್ ಫಂಕ್ಷನಿಂಗ್, ನಮ್ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಾವು ಜನಗಳ ಜೊತೆ ಇಂಟ್ರಾಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದು ಯಾವಾಗ ಅಫೆಕ್ಟ್ ಆಗ್ತದೆ, ಬಯೋಲಾಜಿಕಲ್ ಫಂಕ್ಷನಿಂಗು, ಸೋಷಿಯಲ್ ಫಂಕ್ಷನಿಂಗು, ನಮ್ಮ ಆಕ್ಯುಪೇಷನಲ್ ಫಂಕ್ಷನಿಂಗು, ಇವೆಲ್ಲ ಅಫೆಕ್ಟ್ ಆದಾಗ ನಾವು ಇದನ್ನ ಒಂದು ಡಿಸಾರ್ಡರ್ ಅಂತ ಕರಿತೀವಿ. ಸುಮ್ಮನೆ ಯಾವತ್ತೋ ಒಂದ್ ದಿವಸ ಬೇಜಾರು, ಯಾವತ್ತೋ ಒಂದ್ ದಿವಸ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬಂದ ಮಾತ್ರಕ್ಕೆ ನಾವು ಡಿಪ್ರೆಷನ್ ಅಂತ ಕರೆಯೋದಕ್ಕೆ ಹೋಗೋದಿಲ್ಲ. ಓಕೆ. ಈಗ ನೋಡೋದಕ್ಕೆ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗೇ ಇದ್ದಾನೆ, ಹೊರಗಡೆ ನೋಡೋದಕ್ಕೆ ತುಂಬಾ ಖುಷಿಯಾಗಿದ್ದಾನೆ, ಆದ್ರೆ ಒಳಗಡೆ ನೋವು ಇದ್ದೇ ಇರುತ್ತೆ. ಸೊ ಡಿಪ್ರೆಷನ್ ಅಲ್ಲಿರೋರೆಲ್ಲರೂ ಕೂಡ ನೋಡೋದಕ್ಕೆ ಫುಲ್ ಸೀರಿಯಸ್ ಆಗಿ ಅಥವಾ ಏನೋ ಒಂದು ರೀತಿ ಬೇರೆದೇ ಲೋಕದಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ಳೋವಂಥದ್ದು ನಿಜವಾಗಿಯೂ ಹೌದಾ? ಅಂದ್ರೆ ನಮ್ಮ ಪ್ರಕಾರ ಕಾಮನ್ ಮ್ಯಾನ್ ಆಗಿ ನಮಗೊಂದು ಥಾಟ್ ಇರುತ್ತೆ, ಓ ಡಿಪ್ರೆಷನ್ ಅಂತ ಹೇಳಿದ್ರೆ ಈ ವ್ಯಕ್ತಿ ಹಿಂಗೆ ಇರ್ತಾನೆ, ಎಲ್ಲೋ ಒಂದ್ ಕಡೆ ನೋಡಿದ ಕಡೆನೆ ನೋಡ್ತಾ ಇರ್ತಾನೆ, ಅಥವಾ ಫುಲ್ ಮೆಂಟಲಿ ಡಿಪ್ರೆಸ್ಡ್ ಆಗೇ ಕಾಣ್ತಾ ಇರ್ತಾನೆ ಅಂತ. ಸೊ ಹೊರಗಡೆ ನೋಡೋದಕ್ಕೆ ಖುಷಿಯಾಗಿರುವ ವ್ಯಕ್ತಿಯಲ್ಲೂ ಕೂಡ ಒಳಗಡೆ ಪ್ರಾಬ್ಲಮ್ಸ್, ನೋವು ಅಥವಾ ಅವರು ಡಿಪ್ರೆಷನ್ ಅಲ್ಲಿ ಇರುವಂತಹ ಸಾಧ್ಯತೆ ಖಂಡಿತ ಇದೆ. ನಾವು ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಕೆಲವರು ಅವ್ರಿಗೆ ಏನಾಗ್ತದೆ ಅದನ್ನ ಹೇಳ್ಕೊಳೋ ಸ್ವಭಾವ ಜಾಸ್ತಿ ಇರ್ತದೆ. ಕೆಲವರು ಎಲ್ಲ ಅದನ್ನ ಇಟ್ಕೊಂಡು ಒದ್ದಾಡುವಂತ ಸ್ವಭಾವನು ಕೆಲವ್ರಿಗೆ ಇರ್ತದೆ. ಪ್ಲಸ್ ಮೇಲ್ನೋಟಕ್ಕೆ ಒಂದು ನಗ್ನಗ್ತಾ ಮಾತಾಡ್ತಾ ಇದ್ರು, ಒಳಗಡೆ ನೋವು ಅನುಭವಿಸ್ತಾ ಇರ್ಬೋದು. ನಗು ಅನ್ನೋದು ಒಂದು ಅವ್ರ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅನ್ನೋ ಸರ್ಟಿಫಿಕೇಟ್ ಏನಲ್ಲ. ನಗೋದಕ್ಕೆ ನಗದಷ್ಟು ಒಳ್ಳೇದು, ಮಾಡ್ತಾ ಹೋಗ್ಬೇಕು, ನಗ್ತಾ ಇರಬೇಕಾದಷ್ಟು ಅದರಿಂದ ಸಾಕಷ್ಟು ಒಳ್ಳೆ ಪ್ರಭಾವ ಇರುತ್ತೆ ಬ್ರೈನ್ ಮೇಲೆ. ಪ್ಲಸ್ ನಗ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವ್ರಿಗೆ ಡಿಪ್ರೆಷನ್ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಅಂದ್ರೆ ನಾವು ಸುತ್ತಮುತ್ತ ಇರೋರು, ನಾವು ನಮ್ಮ ಜೊತೆ ಇರೋರ್ನ ಅವ್ರು ಡಿಪ್ರೆಷನ್ ಇದಾರಾ ಇಲ್ವಾ ಅಂತ ನಾವ್ ಹೆಂಗ್ ಐಡೆಂಟಿಫೈ ಮಾಡೋದು? ಸೊ ಪ್ರಾಬ್ಲಿ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಈ ಪ್ರಶ್ನೆ ಕೇಳಿದೆ ಅಲ್ವಾ. ಸೊ ಯಾವಾಗ ನಮ್ಗೆ ಅನ್ಸುತ್ತೆ ಯಾಕೋ ಒಂದು ಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ, ಅವರು ಅಳ್ತಾ ಇದ್ದಾರೆ ಅಥವಾ ಕೋವ ಮಾಡ್ಕೋತಾ ಇದ್ದಾರೆ, ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದ್ದಾರೆ ಅನ್ನೋದು ಕಾಣಿಸ್ತಾ ಹೋಗ್ತದೆ. ಎರಡನೇದು, ಮುಂಚೆ ಬಂದಷ್ಟು ನಿಮ್ಗಳ ಜೊತೆ ಇಂಟ್ರಾಕ್ಷನ್, ಸುತ್ತಮುತ್ತ ಇರೋ ಇಂಟ್ರಾಕ್ಷನ್ ಎಲ್ಲ ಡೌನ್ ಆಗ್ತಾ ಹೋಗಿದೆ, ಇಲ್ಲ ಕೆಲಸದಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ, ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲ ಡೈರೆಕ್ಟ್ ಆಗಿ ಕಂಡ್ರೆ ನಿಮಗೆ ಗೊತ್ತಾಗ್ತದೆ. ಪ್ಲಸ್ ಅವರು ನಗ್ತಾ ಇರ್ಬೋದು, ಬಟ್ ಮಾತಾಡೋದ್ರಲ್ಲಿ ಭಾಳ ನೆಗೆಟಿವ್ ಹೇಳಕ್ ಶುರು ಮಾಡ್ತಾರೆ. ಜೀವನದಲ್ಲಿ ಏನಿದೆ,
ಬದುಕೇನು ಉಪಯೋಗ, ನಗ್ನಗ್ತಾನೆ ಹೇಳ್ತಿರ್ಬೋದು. ಇದನ್ನ ಮುಂಚೆ ಅವರು ಈ ಥರದ ಸ್ಟೇಟ್ಮೆಂಟ್ಸೇ ಮಾಡ್ತಿರಲಿಲ್ಲ, ಇವಾಗ ಇತ್ತೀಚೆಗೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಗ್ತಾ ಹೇಳ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ನಾವು ಇಗ್ನೋರ್ ಮಾಡೋಂಗಿಲ್ಲ. ಯಾಕೆ ಇಷ್ಟು ಸಹ ಇಲ್ಲದೆ ಇದ್ದಂಥ ಈ ಸ್ಟೇಟ್ಮೆಂಟ್ಸ್ ಇವಾಗ ಯಾಕೆ ಬರ್ತಾ ಇದೆ? ಸೊ ಅದು ಡಿಪ್ರೆಷನಿಂದ ಇರಬಹುದಾ ಏನಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗ್ತದೆ. ಸೊ ನಗ್ತಾ ಇದ್ದಾರೆ, ಏನೋ ಅವರು ಹೇಳ್ಕೊತಾ ಇಲ್ಲ ಅಂತ ಮಾತ್ರಕ್ಕೆ ಅವ್ರು ಡಿಪ್ರೆಷನ್ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ. ಓಕೆ, ಕೆಲವೊಂದ್ಸಲ ಫ್ಯಾಮಿಲಿ ಪ್ರಾಬ್ಲಮ್ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮವನ್ನ ಬೀರಬಹುದಾ ಅಂತ. ಸೊ ನಾವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತೀವಿ, ಅಥವಾ ಮದ್ವೆ ಆದ್ಮೇಲೆ ನಮ್ಮ ಪಾರ್ಟ್ನರ್ ಹೇಗಿರ್ತಾರೆ, ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ಆ ಬಾಂಡಿಂಗ್ ಯಾವ ರೀತಿಯಾಗಿದೆ, ಇದೆಲ್ಲಾನು ಮ್ಯಾಟರ್ ಆಗುತ್ತೆ ಸರ್. ಯಾಕಂತ ಹೇಳಿದ್ರೆ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳನ್ನ ಕೂಡ ಕೆಲವೊಂದ್ಸಾರಿ ನಾವು ನೋಡಿರ್ತೀವಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ಫಸ್ಟ್ ಮಾತಾಡ್ಬೇಕಾದ್ರೆ ಸ್ಟ್ರೆಸ್ಸು, ಪ್ರೆಷರ್ ಅನ್ನೋದು ಮಾತಾಡ್ತಾ ಹೋದ್ವಲ್ವಾ. ಸೊ ಆ ಸ್ಟ್ರೆಸ್ಸು, ಪ್ರೆಷರ್ ಏನಿದೆ ಅದು ಯಾವುದೇ ಕಾರಣದಿಂದ ಇರ್ಬೋದು. ಅದು ಫೈನಾನ್ಷಿಯಲ್ ರೀಸನ್ ಇಂದ ಇರ್ಬೋದು, ಕೆಲಸದ ಸಂಬಂಧಪಟ್ಟಿಂದ ಇರ್ಬೋದು, ಅಥವಾ ಇನ್ಯಾವುದೋ ಲೀಗಲ್ ಪ್ರಾಬ್ಲಮ್ಸ್ ಇಂದ ಇರಬಹುದು, ಇಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದನೂ ಇರಬಹುದು. ಸೊ ಹೊಸದಾಗಿ ಮದುವೆ ಆಗಿ ಗಂಡು ಹೆಣ್ಣು ಒಂದು ಜಾಗಕ್ಕೆ ಬಂದು ಅವ್ರ ಜೀವನ ಮಾಡಕ್ಕೆ ಶುರು ಮಾಡಿದಾಗ ಎಷ್ಟು ದಿವಸ ಅವ್ರು ಒಂಟಿಯಾಗಿರ್ತಾರೆ. ಅವ್ರದ್ದು ಫ್ಯಾಮಿಲಿ ಆಫ್ ಆರಿಜಿನ್ ಏನಿದೆ, ಅವ್ರ ತಂದೆ ತಾಯಿ, ಅವರು ಒಡಹುಟ್ಟಿದವರು ಅವ್ರ ಜೊತೆ ಹೆಂಗ್ ಜೀವನ ಮಾಡಿರ್ತಾರೆ, ಅದನ್ನ ಬಿಟ್ಟು ಒಂದು ಹೊಸ ಸಂಸಾರಕ್ಕೆ ಬಂದು ಇನ್ನೊಬ್ರು ಹೊಸಬ್ರ ಜೊತೆ ಜೀವನ ಮಾಡೋದು ಇಟ್ಸ್ ಎ ಹ್ಯೂಜ್ ಸ್ಟ್ರೆಸ್. ಸೊ ಇನ್ನೊಂದು ಜೀವಕ್ಕೆ ಹೊಂದ್ಕೋಬೇಕು, ಹೆಣ್ಮಕ್ಳು ಗಂಡಸ್ರು ಹೊಂದ್ಕೋಬೇಕು, ಗಂಡಸ್ರು ಹೆಣ್ಮಕ್ಳು ಹೊಂದ್ಕೋಬೇಕು ಅನ್ನೋದೇನಿದೆ, ಹೊಸ ಜವಾಬ್ದಾರಿಗಳು, ಹೊಸ ಜೀವನ, ಹೊಸ ಪ್ರೆಷರು, ಅವಾಗ ಜೊತೆಗೆ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ನಮಗೆ ಒಂದು ಮನೆಗಳು ಆಗಲಿ ಅಥವಾ ವ್ಯವಸ್ಥೆಗಳಾಗಲಿ ಇದನ್ನೆಲ್ಲ ನೋಡಬೇಕು. ಒಂದು ಮುಂದಿನ ಸಂಸಾರದ ಬಗ್ಗೆ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಬೇಕು. ಮಕ್ಕಳು ಮರಿಗಳು ಆದಾಗ ಅದಕ್ಕೆ ಬೇಕಾದಂಥ ಸಪೋರ್ಟ್ ಸಿಸ್ಟಮ್ಸ್ ಏನಿದೆ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಬೇಕು. ಉದಾಹರಣೆಗೆ ನಾವು ಈಗ ಹಳ್ಳಿಗಳಲ್ಲಿ ಮುಂಚೆ ಇದ್ದಾಗ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು, ಅಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಇರ್ತಾ ಇತ್ತು, ಮಕ್ಕಳಾದ್ರೂ ಮ್ಯಾನೇಜ್ ಮಾಡೋದಕ್ಕೆ ಸಾಕಷ್ಟು ಜನ ಇರ್ತಾ ಇದ್ರು. ಈಗ ಇಲ್ಲಿ ಬಂದು ಗಂಡ ಹೆಂಡತಿ ಇಬ್ಬರೇ ಇದ್ದಾಗ ದಿನ ಜಗಳಗಳು ಆಗ್ತಾ ಇದೆ, ದಿನ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ಕೆಲಸದಲ್ಲಿ ಆಗಿರೋ ತೊಂದರೆಗಳನ್ನ ತಂದು ಮನೇಲಿ ತೋರಿಸ್ಕೊತಾ ಇದ್ದೀವಿ. ಈ ಥರ ಎಲ್ಲ ಆದಾಗ ಕಂಟಿನ್ಯೂಸ್ ಪ್ರತಿ ದಿವಸ ನಡೀತಾ ಇರೋವಂಥ ಸ್ಟ್ರೆಸ್, ಪ್ರತಿ ದಿವಸ ನಡೀತಾ ಇರೋವಂಥ ಪ್ರೆಷರು, ಅದು ಆಬ್ವಿಯಸ್ಲಿ ನಮ್ಮ ಹಾರ್ಮೋನಲ್ ಸಿಸ್ಟಮ್ ಏನಿದೆ, ಆ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಮೇಲೆ ಅಫೆಕ್ಟ್ ಆಗ್ತಾ ಹೋಗ್ತದೆ. ಅವಾಗ ನಮ್ಮ ದಿನಚರಿನ, ಲೈಫ್ ಸ್ಟೈಲ್ನ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ಮಾನಸಿಕ ತೊಂದರೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತದೆ. ಸೊ ಅದು ಡಿಪ್ರೆಷನ್ ಆಗು ಬರ್ಬೋದು, ಆಂಗ್ಸೈಟಿ ಆಗು ಬರ್ಬೋದು, ಇಲ್ಲ ಇನ್ನೂ ಸೀರಿಯಸ್ ಮೆಂಟಲ್ನೆಸ್ ಆಗಿನೂ ಸಹ ಕಾಣಿಸ್ಕೋಬಹುದು. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಯಾವಾಗ ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಅನ್ನ ತಗೋಬೇಕಾಗತ್ತೆ? ಓಕೆ, ಇನ್ನು ನಾನು ಮನೇಲಿ ಕೂರಬಾರ್ದು, ಇದು ನಾರ್ಮಲ್ ಪ್ರಾಬ್ಲಮ್ ಅಲ್ಲ, ನಾನು ಹೋಗಿ ಡಾಕ್ಟರ್ ಹೆಲ್ಪ್ ಅನ್ನ ತಗೋಬೇಕು ಅನ್ನುವಂಥದ್ದು ಯಾವಾಗ ಮಾಡಬೇಕಾಗತ್ತೆ, ಯಾವಾಗ ನಿರ್ಲಕ್ಷ್ಯ ಮಾಡಬಾರ್ದು ಅಂತ? ಈ ಯಾವುದೇ ತೊಂದರೆಗಳು ಒಂದ್ ದಿವಸ 2 ದಿವಸದಲ್ಲಿ ಬಂದು ಹೋಗ್ತಾ ಇದೆ ಅಂದ್ರೆ ನಾವು ಅದಕ್ಕೆ ಏನು ಸಹಾಯ ಬೇಕು ಅಂತ ಹೇಳೋದಿಲ್ಲ. ಬಟ್ ಯಾವಾಗ ಈ ತೊಂದರೆಗಳು ದಿನನಿತ್ಯ ಆಗ್ತಾ ಇದೆ, ನಿಮ್ಮ ದಿನಚರಿ ಮೇಲೆ ಒಂದು ಪರಿಣಾಮ ಬೀಳ್ತಾ ಇದೆ, ನಿಮ್ಮ ರಿಲೇಷನ್ಶಿಪ್ಸ್ ಸುತ್ತಮುತ್ತ ನೀವು ನಡ್ಕೋತಾ ಇರೋ ನಿಮ್ಮ ಜೀವನ ಅದ್ರದ್ದು ಸುತ್ತಮುತ್ತ ನಿಮ್ಮ ಜನಗಳ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಫ್ಯಾಮಿಲಿಗಳ ಜೊತೆ ಯಾವ ರೀತಿ ನಡ್ಕೋತಾ ಇದ್ದೀರಾ ಅದ್ರ ಮೇಲೆ ಒಂದು ಪರಿಣಾಮ ಬೀಳ್ತಾ ಇದೆ. ನೀವು ಕೆಲಸದಲ್ಲಿ ಮುಂಚೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರಿ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗ್ತಾ ಇಲ್ಲ, ಇದರಿಂದ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಸರಿಯಾಗಿ ಊಟ ತಿಂಡಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಥರ ಯಾವಾಗ ಆಗ್ಲಿಕ್ಕೆ ಶುರು ಆಗ್ತದೆ, ಒಂದು ದಿವಸ ಒಂದು ವಾರ ಅಷ್ಟೇ ಅಲ್ಲ, ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂತ ಅಂದಾಗ ನೀವು ದಯವಿಟ್ಟು ಸಹಾಯ ಕೇಳಬೇಕಾಗ್ತದೆ. ಆ ಸಹಾಯನ ನಿಮ್ಮ ಹತ್ರದಲ್ಲಿರೋ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಅವರು ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲ ಮಾನಸಿಕ ತೊಂದರೆಗಳು ಸಂಬಂಧಪಟ್ಟಂಥ ಆಸ್ಪತ್ರೆಗಳು, ಕ್ಲಿನಿಕ್ಗಳು ಎಲ್ಲಿದ್ದಾವೆ ಅಲ್ಲಿ ಹುಡುಕೊಂಡು ಇವತ್ತು ಹೋಗ್ಬೋದು. ಇವತ್ತೇನು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲಿ ಏನು ಸಿಗ್ತಾ ಇದೆ ಅಂತ ಆರಾಮಾಗಿ ಗೊತ್ತಾಗ್ತದೆ. ನೋಡ್ಕೊಂಡು ಹೋಗಿ ಅಲ್ಲಿ ಅಪ್ರೋಪ್ರಿಯೇಟ್ ಸಹಾಯ ತೊಗೊಳೋದು ಭಾಳ ಒಳ್ಳೆಯದು. ಓಕೆ ಡಾಕ್ಟರ್, ಆಗಲೇ ಮಾತಾಡ್ತಾ ನಾವು ಒಂಟಿತನದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಒಂದು ಪ್ರಶ್ನೆ ಬಿಟ್ಟು ಹೋಗಿತ್ತು. ಅಂದರೆ ಈಗ ನಾವು ಜನರ ಸುತ್ತಾನೆ ಇರ್ತೀವಿ, ಆದರೂ ಕೂಡ ನಾನು ಒಬ್ಬಳೇ ಅಥವಾ ನಾನು ಒಬ್ಬನೇ, ನನಗೆ ಯಾರು ಇಲ್ಲ ಅನ್ನುವಂಥದ್ದು ಫೀಲ್ ಆಗುತ್ತೆ. ಅಂದರೆ ಫಿಸಿಕಲಿ ನಮ್ಮ ಸುತ್ತ ತುಂಬ ಜನ ಇರ್ತಾರೆ, ಆದರೆ ಮೆಂಟಲಿ ನಮ್ಮ ಜೊತೆ ಯಾರು ಇಲ್ಲ ಅಂತ ಫೀಲ್ ಆಗೋದು. ನಾವು ಜನರ ಜೊತೆನೇ ಇದ್ದೀವಿ, ಆದರೂ ನಾನು ಒಬ್ಬಂಟಿ ಅಂತ ಫೀಲ್ ಆಗೋದು. ಯಾಕೆ ಈ ಥರ ಆಗ್ತಾ ಇದೆ? ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅಂತ? ಸೊಲ್ಯೂಷನ್ ಅಂತಂದರೆ, ಈಗ ಉದಾಹರಣೆ ನಾವು ಎಷ್ಟೊಂದ್ಸಲಿ ನೋಡ್ತೀವಲ್ಲ, ನಮ್ಮ ಹತ್ರ ಬಂದಾಗ ಅವರು ಹಾಸ್ಟೆಲ್ ಇರ್ತಾರೆ, ಹಾಸ್ಟೆಲ್ ಇದು ಬಂದರೆ ನನ್ನ ಯಾರು ಫ್ರೆಂಡ್ಸೇ ಇಲ್ಲ ಅಂತ ಹೇಳ್ತಾರೆ. ಒಂದು PG ಅಕಾಮಿಡೇಷನಲ್ಲಿ ಇರ್ತಾರೆ, ಅಲ್ಲಿ ಸಾಕಷ್ಟು ಜನ, ಒಂದು 25-30 ಜನ ಇರ್ತಾರೆ. ಬಟ್ ಆದ್ರೂ ನನಗೆ ಯಾರು ಫ್ರೆಂಡ್ಸೇ ಇಲ್ಲ ಅಂತ ಹೇಳ್ತಾರೆ. ನಾನು ಬೇರೆ ರಾಜ್ಯದಿಂದ ಬಂದಿದ್ದೀನಿ, ನನಗಿಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ತೊಂದರೆಗಳಿಂದ ಜನಗಳು ಸುತ್ತ ಇದ್ರೂ ಸಹ ಅವರಿಗೆ ಲೋನ್ಲಿನೆಸ್ ಒಂದು ಅನುಭವ ಆಗ್ತಾ ಇರ್ತದೆ. ಸೊ ಪ್ಲಸ್ ಎಷ್ಟೋ ಸಲ ನಾವು ಅವ್ರು ನನ್ನ ಮಾತಾಡಿಸ್ಲಿಲ್ಲ, ಅವರೆಲ್ಲ ಹೊರಗಡೆ ಹೋದ್ರು ನಾನು ಕರೀಲಿಲ್ಲ,
ಈ ಥರ ಕಂಪ್ಲೇಂಟ್ಸು ಸಹ ಜಾಸ್ತಿ ಕೇಳ್ತೀವಿ. ಅದರಿಂದ ನಾನು ಲೋನ್ಲಿನೆಸ್ ಆಗ್ಬಿಟ್ಟಿದೆ, ನನ್ನೆಲ್ಲ ಅವಾಯ್ಡ್ ಮಾಡ್ತಾರೆ, ನನ್ನೆಲ್ಲ ಬಿಟ್ಟಾಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅವ್ರವ್ರು ಏನೇನು ಮಾಡ್ಬೇಕು ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೇನು ಮಾಡ್ತಾ ಇದ್ದೀರಾ? ನೀವು ಈ ನಿಮ್ಮ ರಿಲೇಷನ್ಶಿಪ್ಸ್ನ, ನಿಮ್ಮ ಸಪೋರ್ಟ್ ಸಿಸ್ಟಮ್ಸ್ನ ಬಿಲ್ಡ್ ಮಾಡಬೇಕು ಅಂತಂದರೆ ಅದಕ್ಕೆ ನಿಮ್ಮ ಕಡೆಯಿಂದ ಏನು ಎಫರ್ಟ್ಸ್ ಆಗ್ತಾ ಇದ್ದೀರಾ? ಅದು ಒಂದು ಮುಖ್ಯ ವಿಷಯ ಆಗ್ತದೆ. ನಾವೇ ಒಂದು ಹೆಜ್ಜೆ ಹೋಗ್ಬೇಕು. ಆಯ್ತು, ಅವರೆಲ್ಲ ಹೋಗ್ತಾ ಇದಾರೆ ಹೊರಗಡೆ ಅಂದ್ರೆ ನಾನು ಬರ್ಬೋದಾ ಅಂತ ಕೇಳಬಹುದು. ಆಯ್ತು, ಸುತ್ತಮುತ್ತ ಯಾವುದೋ ಒಂದು ಬ್ಯಾಡ್ಮಿಂಟನ್ ಅಕಾಡೆಮಿ ಇದೆ, ಅಲ್ಲಿ ಗೋ ಅಂಡ್ ಜಾಯಿನ್ ದೇರ್ ಅಂತ ಹೇಳ್ಬೋದು. ಇನ್ನೊಂದು ಸ್ಟುಡಿಯೋ ಇದೆ, ಅಲ್ಲಿ ಗೋ ಅಂಡ್ ಜಾಯಿನ್ ಡ್ಯಾನ್ಸ್ ಕ್ಲಾಸ್ ಅಂತ ಹೇಳ್ಬೋದು, ಮ್ಯೂಸಿಕ್ ಅಂತ ಹೇಳ್ಬೋದು, ಬುಕ್ ಕ್ಲಬ್ ಅಂತ ಹೇಳ್ಬೋದು, ಹೈಕಿಂಗ್ ಅಂತ ಹೇಳ್ಬೋದು. ಏನೋ ಹುಡ್ಕೋಬೇಕಾಗತ್ತೆ. ಸೊ ಯಾರು ನಾನು ಮಾತಾಡಿಸ್ತಾ ಇಲ್ಲ ಅಂತ ನೊಂದ್ಕೊಂಡು ಹೋಗ್ತಾ ಇದ್ರೆ ಅನುಭವಿಸೋದು, ಒದ್ದಾಡೋದು ನಾವೇ ಆಗ್ತೀವೇ ಹೊರತು ನಮ್ಮ ಕಡೆಯಿಂದ ಕೆಲವೊಂದು ಎಫರ್ಟ್ಸ್ ಹಾಕ್ಬೇಕಾಗತ್ತೆ. ಇದನ್ನ ಹೇಳೋದು ನಮಗೆ ಸುಲಭ. ಚೆನ್ನಾಗಿದ್ದಾಗ ಮಾಡ್ರಿ ಅಂತಂದ್ರೆ ಮಾಡ್ತಾರೆ ಬಹುಶಃ. ಬಟ್ ಮಾನಸಿಕ ತೊಂದರೆ ಉಂಟಾದಾಗ ಒದ್ದಾಡ್ತಿರ್ತಾರಲ್ಲ, ಇಲ್ನೆಸ್ ಆಗ್ಬಿಟ್ಟಿರುತ್ತಲ್ಲ, ಅವಾಗ ಇದು ಮಾಡಿ ಅಂತ ಹೇಳೋದು BP ಬಂದಿರೋರಿಗೆ BP ಬರ್ಸ್ಕೊಬೇಡಿ ಅಂತ ಹೇಳ್ದಂಗೆ ಆಗ್ತದೆ. ಸೊ ಅದರಿಂದ ಅದು ಭಾಳ ಕಷ್ಟ ಆಗ್ತದೆ. ಸೊ ಅಂಥ ಟೈಮಲ್ಲಿ ಸುತ್ತಮುತ್ತ ಇರೋರ ಸಹಾಯದಿಂದ ನಾವು ಅದಕ್ಕೆ ಎಷ್ಟೊಂದ್ಸಲ ಹೇಳ್ತೀವಿ, ಜೊತೆಗೆ ಫ್ಯಾಮಿಲೀಸ್ ಬಂದಿದ್ದಾಗ ಆಯ್ತು ಅವ್ರಿಗೆ ಮಾಡೋದು ಒಳ್ಳೇದು, ಅವ್ರಿಗೆ ಮಾಡಕ್ಕೆ ಮನ್ಸು ಬರ್ತಿಲ್ಲ, ನೀವೇ ಕರ್ಕೊಂಡೋಗಿ ಸ್ವಲ್ಪ ಮಾಡಿಸಿ ಅವಕಾಶ ಇದ್ರೆ ಅಂತ ಅಡ್ವೈಸ್ ಮಾಡ್ತೀವಿ. ಫ್ರೆಂಡ್ಸ್ ಯಾರನ್ನ ಬಂದಾಗ ಫ್ರೆಂಡ್ಸ್ನ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಅದು ಬಹಳ ಮುಖ್ಯ. ಲೋನ್ಲಿನೆಸ್ ಅನ್ನೋದು ಕ್ಯಾನ್ ಹ್ಯಾಪನ್ ಟು ಎನಿಬಡಿ ಅಟ್ ಎನಿ ಟೈಮ್. ಬಟ್ ಅದನ್ನ ಅಡ್ರೆಸ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಓಕೆ. ಸೊ ಭಾವನೆಗಳನ್ನ ಹಂಚ್ಕೋಬೇಕು ಅಂತ ಹೇಳ್ತಾರೆ. ಸೊ ಈ ವಿಚಾರದಲ್ಲಿ ನಾವು ನೋಡಿದಾಗ ಕೆಲವರು ಯಾರ ಹತ್ರನೂ ತಮ್ಮ ಫೀಲಿಂಗ್ಸ್ ಅನ್ನ ಹೇಳ್ಕೊಳ್ಳೋದಿಲ್ಲ. ಕೆಲವ್ರು ಹೇಳ್ತಾರೆ ಹೇಳ್ಕೊಂಡಾಗ ಸ್ವಲ್ಪ ನನಗೆ ಮನ್ಸು ಹಗುರ ಆಗುತ್ತೆ ಅಂತ. ಇನ್ನೊಂದು ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದು ಅಂದ್ರೆ ಅಳೋದು. ಈಗ ಕಾಮನ್ ಆಗಿ ಹುಡುಗಿರಿಗೆ ಏನೋ ಒಂದ್ ಸ್ವಲ್ಪ ಬೇಜಾರಾದಾಗ ನಾವು ಅದನ್ನ ಅಳೋದ್ರ ಮುಖಾಂತರ ಹೊರಗೆ ಹಾಕ್ತಿವಿ. ಆದ್ರೆ ಹುಡುಗರು ಅಳ್ಬಾರ್ದು ಅನ್ನೋಂಥ ಲೇಬಲ್ ಈ ಸೊಸೈಟಿಲಿ ಇದೆ. ಹುಡುಗರು ಅತ್ತಾಗ ಏನು ನೀನ್ ಅಳ್ತಾ ಇದೀಯಾ, ಇದೊಂದು ವೀಕ್ನೆಸ್ ಅನ್ನೋ ತರ ನೋಡ್ತಾರೆ. ನಿಜವಾಗಿ ಹುಡುಗರು ಅಳ್ಬಾರ್ದ? ನಮ್ಮ ಫೀಲಿಂಗ್ಸ್ ಅನ್ನ ನಾವು ಶೇರ್ ಮಾಡ್ಕೋಬೇಕಲ್ವಾ? ಸೊ ಇದ್ರ ಬಗ್ಗೆ ಹೇಳೋದ. ಗಂಡು ಮಕ್ಕಳಿಗೆ ಅಳು ಬರೋದಿಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ. ಒಂದು ಜೆಂಡರ್ಗೆ ಯಾವುದು ಎಮೋಷನ್ಸ್ಗೆ ಯಾವುದು ಜೆಂಡರ್ ಇಲ್ಲ. ಎಮೋಷನ್ಸ್ ಯಾರಿಗೆ ಬೇಕಾದ್ರೂ, ಯಾವ ರೀತಿ ಎಮೋಷನ್ಸ್ ಬೇಕಾದ್ರೂ ಬರ್ಬೋದು. ಎರಡನೇದು, ಗಂಡಸರಿಗೆ ಗಂಡು ಮಕ್ಕಳು ಅಳಬಾರ್ದು ಅನ್ನೋ ಒಂದು ಇದೇನಿದೆ, ಅದು ಸುಮಾರು ವರ್ಷಗಳಿಂದ ಜನರೇಷನ್ಸಿಂದ ಇರೋವಂಥ ಒಂದು ಗಂಡು ಮಕ್ಕಳ ಮೇಲೆ ಒಂದು ಪ್ರೆಷರ್. ಬಟ್ ಅವ್ರು ಅಳೋದಿಲ್ಲ ಅಂತ ಏನಿಲ್ಲ, ಅವ್ರಿಗೆ ಎಮೋಷನ್ಸ್ ಅನುಭವಿಸೋದಿಲ್ಲ ಅಂತ ಏನಿಲ್ಲ. ಕೆಲವರು ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡೋ ಅಂಥ ಕೆಪಾಸಿಟಿ ಇರುತ್ತೆ, ಕೆಲವರಿಗೆ ಅದನ್ನ ಅವರೇ ಒಂದು ಮಾಸ್ಕ್ ಹಾಕೊಂಡ್ಬಿಟ್ಟಿರ್ತಾರೆ. ಸೊ ನಾನು ಇದನ್ನ ತೋರಿಸ್ಕೋಬಾರ್ದು, ನಾನು ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಅದು ಬೆಳ್ಕೋತಾ ಹೋಗ್ಬಿಟ್ಟು ಚಿಕ್ಕಂದಿಂದ ಅದನ್ನೇ ಕೇಳಿ ಬೆಳ್ಕೋತಾ ಹೋಗಿರುತ್ತೆ. ಅದು ಒಳ್ಳೆ ಸೈನ್ ಅಲ್ಲ ಅದು. ಸೊ ಎಮೋಷನ್ಸ್ ಏನಿದೆ ಅದರ ಹಂಚ್ಕೊಳ್ಳೋದ್ರಿಂದ, ನಾವು ತೊಂದರೆಲಿದ್ದಾಗ ನಾವು ತೊಂದರೆಗಳ ಬಗ್ಗೆ ಮಾತಾಡೋದ್ರಿಂದ, ನಾವು ಮಾತಾಡಿದ ತಕ್ಷಣ ನಾವು ಹೋಗಿ ನಮ್ಮ ಫ್ರೆಂಡ್ ಹತ್ರ ಹೇಳ್ಕೊಂಬಿಟ್ರೆ ಫ್ರೆಂಡ್ ಏನು ದೊಡ್ಡ ಗುರು ಅಲ್ಲ, ಅವನೇನು ದಾರಿ ತೋರಿಸ್ಬಿಡ್ತಾರೆ, ಅವರೆಲ್ಲ ಒಂದು ಗೈಡ್ ಮಾಡಿಬಿಡ್ತಾರೆ ಅಂತ ಏನಲ್ಲ. ಬಟ್ ಮಾತಾಡ್ತಾ ಇರೋದ್ರಿಂದ, ಹೊರಗಡೆ ತರೋದ್ರಿಂದ ಒಂದು ರಿಲೀಫ್ ಸಿಗ್ತದೆ. ಎಷ್ಟೊಂದ್ಸಲಿ ನಾವು ಮಾತಾಡ್ತಾ ಇದ್ರೆ ನಾವು ತಮ್ಮ ತೊಂದರೆಗಳ ಬಗ್ಗೆ ನಮಗೆ ದಾರಿ ಕಂಡು ಬರ್ತದೆ. ಈ ಡಿಪ್ರೆಷನ್ನು, ಆಂಗ್ಸೈಟಿ, ಸಿವಿಯರ್ ಮೆಂಟಲ್ನೆಸ್ ಅಲ್ಲಿ ಮನುಷ್ಯನ ಕೆಪಾಸಿಟಿ ಕುಗ್ಗೋಗಿರುತ್ತೆ ಅಂತ ಹೇಳ್ತಾ ಇದ್ವಲ್ಲ. ಸೊ ಕುಗ್ಗೋಗಿದ್ದಾಗ ಮಾಮೂಲಿಯಾಗಿ ದಾರಿಗಳೇ ಕಾಣಿಸ್ತಾ ಇರಲ್ಲ. ನಾವು ಮಾತಾಡೋಕೆ ಶುರು ಮಾಡಿದಾಗ, ಅದನ್ನೆಲ್ಲ ಹೊರತರೋದು ಶುರು ಮಾಡಿದಾಗ ಹಗುರ ಆಗ್ತದೆ. ಮುಂಚೆ ಈ ಥರ ತೊಂದರೆ ಆದಾಗ ನಾನು ಈ ಥರ ಮಾಡಿದ್ನಲ್ವಾ ಅನ್ನೋ ಒಂದು ಅರಿವು ಬರ್ತದೆ. ಸೊ ಆದ್ರಿಂದ ಹೊರತರೋದು ಭಾಳ ಇಂಪಾರ್ಟೆಂಟು, ಹಂಚ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸೊ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ಗಳಲ್ಲಿ ಅಪಾರ್ಟ್ ಫ್ರಮ್ ಮಾತ್ರೆ ಔಷಧಿಗಳು ಒಂದಿದ್ರೆ, ಈ ಕೌನ್ಸಿಲಿಂಗು, ಥೆರಪಿ ಅಂತೆಲ್ಲ ಏನು ಹೇಳ್ತೀವಿ, ಅದ್ರದ್ದು ಉದ್ದೇಶನೇ ಇದು. ಸೊ ಮಾತಾಡಿ ಒಂದು ಹೊರಗೆ ತರೋದ್ರಿಂದ ಸಪೋರ್ಟಿವ್ ಟ್ರೀಟ್ಮೆಂಟ್ ಇರ್ಬೋದು. ಆಮೇಲೆ ಅಲ್ಲಿ ಆ ಥೆರಪಿನಲ್ಲಿ ಐಡೆಂಟಿಫೈ ಮಾಡಿ ಇದನ್ನ ಕರೆಕ್ಷನ್ ಮಾಡ್ಕೊಳೋ ಅಂತ ಒಂದು ಗೈಡೆನ್ಸ್ ಏನಿದೆ ಅದನ್ನ ಥೆರಪಿನಲ್ಲಿ ಮಾಡ್ತಾರೆ. ಸೊ ಅದರಿಂದ ಹೊರತಂದು ಹಂಚ್ಕೊಳೋದು, ಹೊರಗಡೆ ತಂದು ಹೇಳೋದು ಭಾಳ ಮುಖ್ಯ. ಸುತ್ತಮುತ್ತ ಯಾರಾದರೂ ಆ ಥರ ನಿಮಗೆ ಜನಗಳು ಸಿಕ್ಕಿ ನಿಮ್ಮ ಸಪೋರ್ಟ್ ಸಿಸ್ಟಮಲ್ಲಿ ಆ ಥರದವ್ರು ಇದ್ದರೆ ಒಳ್ಳೆಯದು. ಆ ಥರದ್ದಿಲ್ಲ ಅಂತಂದರೆ ಬಂದು ಪ್ರೊಫೆಷನಲ್ ಹೆಲ್ಪ್ ಮಾಡೋದು ಭಾಳ ಮುಖ್ಯ. ಓಕೆ. ಸೊ ನೀವು ಟ್ರೀಟ್ಮೆಂಟ್ ಬಗ್ಗೆ ಕೂಡ ಈಗ ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ. ಡಾಕ್ಟರ್, ಹಾಗಿದ್ರೆ ಈಗ ಒಬ್ಬ ಪರ್ಸನ್ ನಿಮ್ಮ ಹತ್ರ ಬಂದು ಈ ಥರ ಸಮಸ್ಯೆ ಇದೆ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಟ್ಯಾಬ್ಲೆಟ್ಸ್ ಬೇಕಾಗತ್ತಾ? ಸೊ ಕೌನ್ಸಿಲಿಂಗ್ ಅಲ್ಲೇ ಯಾವಾಗ ಸ್ಟಾಪ್ ಮಾಡ್ಬೋದು? ಥೆರಪಿ ಯಾಕೆ ಬೇಕಾಗತ್ತೆ? ಸೊ ಒಂದ್ಸಲ ನಾವು ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ ಅವ್ನಿಗೆ ಹುಚ್ಚಿಡ್ದಿದೆ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಮೇ ಬಿ ಆ ಒಂದು ಥಾಟ್ ಈಗ ಚೇಂಜ್ ಆಗ್ತಿರ್ಬೋದು. ಆದ್ರೆ ಸೈಕ್ಯಾಟ್ರಿಸ್ಟ್ ಹತ್ರ ಒಂದ್ಸಲ ಹೋದ್ರೆ ಸಾಕು, ಅವನಿಗೇನೋ ಮಾನಸಿಕ ತೊಂದರೆ ಇದೆ ಅನ್ನೋ ಥರ ಲೇಬಲ್ ಕೂಡ ಹಾಕ್ಬಿಡ್ತಾರೆ. ಸೊ ಎಲ್ಲ ವಿಚಾರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಈ ಹುಚ್ಚು ಅಂತ ಹೇಳಿದ್ರಲ್ವಾ, ಆ ಹುಚ್ಚಿನಿಂದ ಆಗುವಂತ ತೊಂದರೆಗಿಂತ
ಆ ಲೇಬಲ್ ಇದೆಯಲ್ಲ, ಆ ಲೇಬಲ್ಲು ಆ ಸ್ಟಿಗ್ಮಾ ಇದೆಯಲ್ಲ, ಅದರಿಂದ ಅವರು ಬಂದು ಸಹಾಯ ತಗೊಳ್ಳೋದಿಲ್ವಲ್ಲ, ಆ ಟೈಮ್ ಗ್ಯಾಪ್ ಇರುತ್ತಲ್ಲ, ಅದರಿಂದ ಆಗೋ ಡ್ಯಾಮೇಜೇ ಜಾಸ್ತಿ. ಸೊ ಯಾವುದೇ ರೀತಿಯ ತೊಂದರೆ ಇರ್ಬೋದು, ಒಂದು ಡಿಪ್ರೆಷನ್ ಇರ್ಬೋದು, ಒಂದು ಆಂಗ್ಸೈಟಿ ಇರ್ಬೋದು, ಅಥವಾ ಒಂದು ಗೀಳಿನ ತೊಂದರೆ OCD ಅಂತ ಹೇಳ್ತೀವಲ್ಲ ಅದಿರಬಹುದು, ಅಥವಾ ಸ್ಕಿಜೋಫ್ರೀನಿಯಾ, ಸೈಕೋಸಿಸ್ ಅಂತ ಹೇಳ್ತೀವಲ್ಲ ಅದಿರಬಹುದು, ಬೈಪೋಲಾರ್ ಡಿಸಾರ್ಡರ್ ಇರ್ಬೋದು, ಎಲ್ಲದಕ್ಕೂ ಒಂದು ಟ್ರೀಟ್ಮೆಂಟು ಅನ್ನೋದು ಇರುತ್ತೆ. ಆ ಟ್ರೀಟ್ಮೆಂಟ್ ಅಂತ ಮಾತ್ರಕ್ಕೆ ಅದು ಮೆಡಿಕೇಶನ್ಸ್ ಅಂತ ಏನಲ್ಲ. ಸೊ ಕೆಲವೊಂದು ಸಂದರ್ಭದಲ್ಲಿ ಮೆಡಿಕೇಶನ್ಸು ಅತಿ ಅವಶ್ಯಕ ಇರುತ್ತೆ. ಮೆಡಿಕೇಶನ್ ಬೇಕೇ ಬೇಕಾಗುತ್ತೆ. ಮೆಡಿಕೇಶನ್ಸ್ ಇಲ್ಲದೆ ಕೆಲವೊಂದು ಕಾಯಿಲೆಗಳು ರಿಲೀಫೇ ಸಿಗೋದಿಲ್ಲ. ಕೆಲವು ಸಲ ಮೈನರು ಅಥವಾ ಮಾಡರೇಟ್ ತೊಂದರೆ ಇದ್ದಾಗ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನು ಪ್ಲಸ್ ಕೌನ್ಸಿಲಿಂಗು ಪ್ಲಸ್ ಬೇರೆ ಪ್ರೊಸೀಜರ್ಸ್ ಇರ್ತವೆ, ಆ ಥರದ್ದನ್ನೆಲ್ಲ ಮಾಡಿಕೊಂಡು RTMS ಅಂತ ಇರುತ್ತೆ, ಅಂದರೆ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತ ಇರುತ್ತೆ. ಸೊ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ನು ಇದನ್ನೆಲ್ಲ ಮಾಡಿಕೊಂಡು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಸಲ ಈ ಥರ ತೊಂದರೆ ಇದ್ದಾಗ ಕಾಂಬಿನೇಷನ್ ಬೇಕಾಗುತ್ತೆ. ಕೌನ್ಸಿಲಿಂಗು ಬೇಕಾಗುತ್ತೆ, ಮೆಡಿಕೇಷನು ಬೇಕಾಗುತ್ತೆ, ಲೈಫ್ ಸ್ಟೈಲ್ ಅಂತೂ ಆಬ್ವಿಯಸ್ಲಿ ಅಡ್ರೆಸ್ ಮಾಡಬೇಕಾಗಿ ಬರುತ್ತೆ. ಸೊ ಇದೆಲ್ಲ ಕಾಂಬಿನೇಷನ್ನಲ್ಲಿ ನಾವು ಒಂದು ಪರ್ಸನ್ ಒಂದು ಬರೀ ಅವ್ರಿಗೆ ನಿದ್ರೆ ಪ್ರಾಬ್ಲಮ್ ಇದೆ, ತಗೋ ಮಾತ್ರೆ ನಿದ್ರೆ ಸರಿ ಹೋಗ್ಬಿಡುತ್ತೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಸೊ ಓವರ್ ಆಲ್ ಆಸ್ ಅ ಪರ್ಸನ್ ನೋಡಿ ಅವ್ರದ್ದು ನಿದ್ರೆನೂ ಸರಿಪಡಿಸ್ಬೇಕು, ಅವರು ಡಿಪ್ರೆಷನಿಂದ ಹೊರಬರೋದಕ್ಕೂ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಅವ್ರು ಮುಂದಕ್ಕೆ ಡಿಪ್ರೆಷನ್ ಬರದೇ ಇರೋದಕ್ಕೆ ನಾವು ಯಾವ ರೀತಿಯ ಕೌನ್ಸಿಲಿಂಗ್ ಥೆರಪಿ ಮಾಡಿ ಈಗಲೇ ಸ್ಕಿಲ್ಸ್ ಕೊಡಬೇಕಾಗತ್ತೆ, ಅದ್ರ ಬಗ್ಗೆನೂ ಫೋಕಸ್ ಮಾಡಬೇಕು. ಸೊ ಇದನ್ನೆಲ್ಲ ಓವರ್ ಆಗಿ ಸಂಪೂರ್ಣವಾಗಿ ಹೋಲಾಗಿ ಯಾವಾಗ ನೋಡ್ತೀವಿ ಅವಾಗ ಅವ್ರಿಗೆ ಸಹಾಯ ಮಾಡೋದು ಈಸಿ ಆಗ್ತದೆ. ಒಂದ್ಸಲ ಟ್ಯಾಬ್ಲೆಟ್ ಶುರು ಮಾಡಿದ್ಮೇಲೆ ಲೈಫ್ ಲಾಂಗ್ ತಗೋಬೇಕು ಅನ್ನೋ ತರ ಇರುತ್ತಾ? ಈಗ ಕೆಲವೊಂದು ತೊಂದರೆಗಳಲ್ಲಿ ಏನಾಗುತ್ತೆ, ಅದು ರಿಕರೆಂಟ್ ಇರುತ್ತೆ, ಅವರಿಗೆ ಮತ್ತೆ 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 ಬರ್ತಲೇ ಇರುತ್ತೆ. ಯಾವ ತರ ಸಮಸ್ಯೆ? ಈಗ ರಿಕರೆಂಟ್ ಡಿಪ್ರೆಷನ್ ಇರಬಹುದು, ಅಥವಾ ಅವ್ರಿಗೆ ಆಂಗ್ಸೈಟಿ ಹೋಗ್ತಲೇ ಇಲ್ಲ ಅನ್ನೋದಿರ್ಬೋದು, ಅಥವಾ ಸ್ಕಿಜೋಫ್ರೀನಿಯಾ ಅನ್ನೋಂಥ ಕಾಯಿಲೆ ಇರ್ಬೋದು. ಯಾವಾಗ ಮತ್ತೆ ಮತ್ತೆ ಬರುವಂಥ ಕಾಯಿಲೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಬಹುಶಃ ನಾವು ಈ ತೊಂದರೆನ ನಾವು ಹೆಂಗೆ ಡಯಾಬಿಟಿಸ್ ಮ್ಯಾನೇಜ್ ಮಾಡ್ತೀವೋ, ಯಾವ ರೀತಿಯ ಥೈರಾಯ್ಡ್ ಪ್ರಾಬ್ಲಮ್ಸ್ ಮ್ಯಾನೇಜ್ ಮಾಡ್ತೀವೋ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮ್ಯಾನೇಜ್ ಮಾಡ್ಕೊಂಡು ಹೋದ್ ಮಾತ್ರಕ್ಕೆ ಅದೇನು ಭಾಳ ಪ್ರಾಬ್ಲಮ್ ಅಂತೇನಲ್ಲ. ಅವ್ರು ದೇ ಕ್ಯಾನ್ ಲೀಡ್ ಅ ಗುಡ್ ಲೈಫು, ದೇ ಕ್ಯಾನ್ ವರ್ಕ್, ದೇ ಕ್ಯಾನ್ ಹ್ಯಾವ್ ಫ್ಯಾಮಿಲಿ ಎಲ್ಲ ಮಾಡ್ಕೊಂಡು ಆರಾಮಾಗಿ ಇರಬಹುದು. ಸೊ ಅಂಥ ಸಂದರ್ಭದಲ್ಲಿ ಲೈಫ್ ಲಾಂಗ್ ಟ್ರೀಟ್ಮೆಂಟು ಬೇಕಾಗುತ್ತೆ. ಬಟ್ ಎಷ್ಟೋ ಜನಕ್ಕೆ ದೇ ನೀಡ್ ದಟ್ ಸಪೋರ್ಟ್ ಫಾರ್ ಅ ಫ್ಯೂ ಮಂತ್ಸ್. ಅದು ತೊಗೊಂಡು ಅದರಿಂದ ಹೊರಗೆ ಬಂದು ನಂತರ ಮಾತ್ರೆ ಔಷಧಿ ಅವಶ್ಯಕತೆ ಬರೋದಿಲ್ಲ. ಬಟ್ ಚೆನ್ನಾಗಾದ ತಕ್ಷಣ ಇಮ್ಮಿಡಿಯೇಟ್ಲಿ ಅವರೇ ಮಾತ್ರ ನಿಲ್ಲಿಸೋದಾಗಲಿ, ಅವರೇ ಟ್ರೀಟ್ಮೆಂಟ್ ನಿಲ್ಲಿಸೋದಾಗಲಿ ಒಳ್ಳೇದಲ್ಲ. ಅದು ಪ್ರೊಫೆಷನಲ್ ಅಡ್ವೈಸ್ ತಗೊಂಡು ಯಾವ ರೀತಿ ಮಾಡಬೇಕು ಅಂತ ಆ ರೀತಿ ಮಾಡಿದ್ರೆ ಅವ್ರಿಗೆ ಒಳ್ಳೇದು. ಸೊ ಇಂಡಿವಿಜುವಲಿ ಆ ಪರ್ಸನ್ ಯಾವ ರೀತಿ ಬೇಕಾಗುತ್ತೆ ಆ ತರ ಟ್ರೀಟ್ಮೆಂಟ್ ಹೋಗುತ್ತೆ ಅಂತ. ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದೆಯಾ? ಸೊ ಯಾವಾಗ ಸೈಕ್ಯಾಟ್ರಿಸ್ಟ್ ಹತ್ರ ಬರಬೇಕಾಗತ್ತೆ, ಯಾವಾಗ ತಮಗೆ ತಾವೇ ಸೊಲ್ಯೂಷನ್ ಅನ್ನ ಕಂಡುಕೋಬಹುದು, ಪ್ರತಿನಿತ್ಯ ಯಾವೆಲ್ಲ ಚೇಂಜಸ್ ಅನ್ನ ನಾವು ಮಾಡ್ಕೋಬೇಕಾಗತ್ತೆ, ಫೀಲಿಂಗ್ಸ್ ಅನ್ನ ಹಂಚ್ಕೊಳ್ಳೋ ಅಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅಂತ? ಸೊ ನಾನು ಯಾವುದೇನು ದೊಡ್ಡ ರಾಕೆಟ್ ಸೈನ್ಸ್ ಅಂತ ಹೇಳ್ತಾ ಇಲ್ಲ, ಬಟ್ ಲೆಟ್ ಅಸ್ ಡೂ ಬೇಸಿಕ್ ಥಿಂಗ್ಸ್ ಕರೆಕ್ಟಾಗಿ. ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದು ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣ. ನಿದ್ರೆ ಅತಿ ಅವಶ್ಯಕ ಮನುಷ್ಯನಿಗೆ. 6ರಿಂದ 8 ಗಂಟೆ ನಿದ್ರೆ ಬೇಕೇ ಬೇಕು. ಅದ್ರ ಬಗ್ಗೆ ಫೋಕಸ್ ಮಾಡೋಣ. ಆದಷ್ಟು ನಾವು ಏನು ಸಬ್ಸ್ಟೆನ್ಸ್ಗಳು ಯೂಸ್ ಮಾಡ್ತೀವಿ, ಅದರ ಅದು ಆಲ್ಕೋಹಾಲ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು, ಅದ್ರ ಬಗ್ಗೆ ನಮ್ಗೆ ಅರಿವಿದ್ದು ಅದರಿಂದ ಹೇಗೆ ಹೊರಬರ್ಬೋದು, ಅದನ್ನ ಏನು ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ಅರಿವಿರಲಿ. ಯಾವುದನ್ನ ಆಗಲಿ ಅತಿ ಮಾಡೋದು ಬೇಡ. ಮೊಬೈಲ್ ಯೂಸ್ ಇರ್ಬೋದು ಅಥವಾ ಯಾವಾಗಲೂ ಆನ್ಲೈನ್ ಇರೋದಿರ್ಬೋದು, ಇದನ್ನೇನಿದೆ ಅದು ಅತಿ ಆದಷ್ಟು ಅದರಿಂದ ಸಹ ನಮಗೆ ತೊಂದರೆ ಆಗ್ತದೆ. ಸೊ ಅದನ್ನು ಅತಿಯಾಗಿ ಇರೋದಕ್ಕೆ ಬೇಡ. ಸೊ ನಮ್ಮ ಜಾಬು ಸರಿಯಾಗಿ ಬ್ಯಾಲೆನ್ಸ್ ಆಗ್ತಾಯಿಲ್ಲ, ಲೈಫು ನಮ್ಮ ಜೀವನ ಪ್ಲಸ್ ವರ್ಕ್ ಏನಿದೆ ಆ ವರ್ಕ್ ಲೈಫ್ ಬ್ಯಾಲೆನ್ಸು ಅದು ಸರಿಯಾಗಿ ಆಗ್ತಿಲ್ಲ ಅಂತಂದರೆ ಅದನ್ನು ಅಡ್ರೆಸ್ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಸೊ ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ. ಸೊ ನಮ್ಮ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಏನಿದೆ, ನೆಟ್ವರ್ಕ್ ಏನಿದೆ, ಅದ್ರ ಬಗ್ಗೆ ಫೋಕಸ್ ಮಾಡಿ ಅದನ್ನು ಡೆವಲಪ್ ಮಾಡ್ಕೊಳ್ಳೋಣ. ನಮಗೆ ತೊಂದರೆ ಆದಾಗ ಹೇಳ್ಕೊಳೋ ಅಂತ ಅಟ್ಲೀಸ್ಟ್ ಒಂದು 3-4 ಜನ ಇದ್ದಷ್ಟು ಅದು ಒಳ್ಳೆಯದು. ಅದನ್ನು ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನ ನಾವು ತೊಂದರೆ ಆಗೋ ತನಕ ವೆಯ್ಟ್ ಮಾಡಬಾರ್ದು. ತೊಂದರೆ ಮುಂಚೆನೇ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದಷ್ಟು ಅದು ಒಳ್ಳೆಯದು. ಸೊ ಎಲ್ಲ ಆಸ್ಪೆಕ್ಟ್ಸು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರ್ಬೋದು, ಡಿಜಿಟಲ್ ಡಿಟಾಕ್ಸ್ ಇರ್ಬೋದು, ಡಿಜಿಟಲ್ ಡೌನ್ ಟೈಮ್ ಇರ್ಬೋದು, ಪ್ಲಸ್ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ನೆಟ್ವರ್ಕ್ ಏನಿದೆ ಅದಿರಬಹುದು, ಇದನ್ನೆಲ್ಲರೂ ನಾವು ಮೇಂಟೈನ್ ಮಾಡ್ತಾ ಹೋದರೆ ನಮಗೆ ಮಾನಸಿಕ ತೊಂದರೆಗಳು ಬರೋ ಸಾಧ್ಯತೆ ಕಡಿಮೆ ಆಗ್ತದೆ. ಬಟ್ ಇನ್ಸ್ಪೈಟ್ ಆಫ್ ಇದೆಲ್ಲ ಮಾಡೋದ್ರಿಂದ ಬರಲ್ಲ ಅಂತೇನಿಲ್ಲ. ಈಗ ಉದಾಹರಣೆಗೆ ನೀವು ಫುಲ್ ಡಿಸಿಪ್ಲಿನ್ ಲೈಫ್ ಇದ್ದು ಒಳ್ಳೆ ಲೈಫ್ ಸ್ಟೈಲ್ ಇದ್ದು ಸಹ ಕೆಲವು ಸಲ ಕಾಯಿಲೆಗಳು ಬರ್ತದೆ. ಏನೋ ಒಂದು ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಒಂದ್ಸಲಿ
ಡಯಾಬಿಟಿಸ್ ಬರುತ್ತೆ, ಹೈಪರ್ಟೆನ್ಷನ್ ಬರುತ್ತೆ. ಅದೇ ರೀತಿ ಕೆಲವೊಂದು ಸಲ ಮಾನಸಿಕ ತೊಂದರೆಗಳು ಬರಬಹುದು. ಬಂದ ಮಾತ್ರಕ್ಕೆ ಜೀವನ ನಿಂತೋಯ್ತು ಅಂತೇನಲ್ಲ. ಬಂದಾಗ ಅದಕ್ಕೆ ಸಹಾಯ ಏನಿದೆ ಅದನ್ನ ತಗೊಳ್ಳೋದಕ್ಕೆ ನೀವು ಓಪನ್ ಮೈಂಡೆಡ್ ಇರಬೇಕಾಗ್ತದೆ. ಸೊ ಆ ಸಹಾಯ ಎಲ್ಲಿ ತಗೋಬೋದು? ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಮಾತಾಡಿ, ನನಗೆ ಈ ಥರ ತೊಂದರೆ ಆಗ್ತಿದೆ ಅಂತ ಹೇಳಿ. ಅವರು ತೊಂದರೆ ಆಗ್ತಿದೆ, ನಿಮಗೆ ಪ್ರಾಬ್ಲಮ್ ಇದೆ ಅಂದ ಮಾತ್ರಕ್ಕೆ ಲೈಫ್ ಲಾಂಗ್ ಮೆಡಿಕೇಷನ್ ಬೇಕಾಗುತ್ತೆ ಅಂತ ಏನಿಲ್ಲ. ಸೊ ಅವಶ್ಯಕತೆ ಇದ್ದರೆ ಆ ಟ್ರೀಟ್ಮೆಂಟ್ ಏನಿದೆ ಅದು ಮೆಡಿಕೇಷನ್ ಇರ್ಬೋದು, ಒಂದು ಕೌನ್ಸಿಲಿಂಗ್ ಥೆರಪಿ ಇರ್ಬೋದು, ಅಥವಾ ಬೇರೆ ಥರ ಟ್ರೀಟ್ಮೆಂಟ್ಸ್ ಇರ್ಬೋದು. ಅದೇನಿದೆ ಅವ್ರು ಅಡ್ವೈಸ್ ಮಾಡ್ತಾರೆ, ಡಿಸ್ಕಸ್ ಮಾಡಿ. ನೀವು ಗೂಗಲ್ ಮಾಡ್ತೀರಾ ಮಾಡಿ, ಅದ್ರ ಬಗ್ಗೆ ಸರ್ಚ್ ಮಾಡಿ ಇನ್ನೂ ಎಕ್ಸ್ಟ್ರಾ ನಾಲೆಡ್ಜ್ ತೊಗೋತೀರಾ ತೊಗೊಳ್ಳಿ. ಬಟ್ ನೀವು ಅದನ್ನು ಡಿಸೈಡ್ ಮಾಡಬೇಡಿ. ಹೋಗಿ ಪ್ರೊಫೆಷನಲ್ ಹೆಲ್ಪ್ ತೊಗೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡಿ ನಿಮ್ಮ ಟ್ರೀಟ್ಮೆಂಟ್ ಬಗ್ಗೆ ಪ್ಲ್ಯಾನ್ ಮಾಡಿ. ಸೊ ನಿಮ್ಮ ಮಾನಸಿಕ ಆರೋಗ್ಯ ನಿಮ್ಮ ಹಕ್ಕು, ನಿಮ್ಮ ಜವಾಬ್ದಾರಿ. ಅದನ್ನು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ಅದನ್ನು ಇಗ್ನೋರ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ, ಸೊ ನಿದ್ದೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಿಮ್ಮೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ, ಡೈಲಿ ಲೈಫಲ್ಲಿ ನಾವು ಮಾಡುವಂಥ ಯಾವೆಲ್ಲ ಮಿಸ್ಟೇಕ್ಸ್ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಮೆಂಟಲ್ ಹೆಲ್ತ್ ಆಸ್ ವೆಲ್ ಆಸ್ ಫಿಸಿಕಲ್ ಹೆಲ್ತ್ ಇದೆರಡೂ ಕೂಡ ಒಟ್ಟಿಗೆ ಇದ್ದಾಗಷ್ಟೇ ನಮ್ಮ ಕ್ವಾಲಿಟಿ ಆಫ್ ಲೈಫನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.